Yes, we are live now. Okay. Yes, we are live. So just 1 minute. ಓಕೆ, ನಮಸ್ಕಾರ ಎಲ್ಲ ನಮ್ಮ ಡಿಪಾಸಿಟರ್ಸ್ ಬಂಧುಗಳಿಗೆ. ಈ ಭಾನುವಾರ ಮತ್ತೆ ಎಲ್ಲ ಸೇರ್ತಾ ಇದೀವಿ, ನಮ್ಮ ಡಿಪಾಸಿಟರ್ಸ್ಗಳೆಲ್ಲ ಮತ್ತೆ ಸೇರ್ತಾ ಇದೀವಿ. ನಾಳೆ ಗಣೇಶನ ಹಬ್ಬ ಇದೆ. ಗಣೇಶನ ಹಬ್ಬವನ್ನ ಆಚರಿಸುವಂತಹ ಒಂದು ಸಂದರ್ಭದಲ್ಲಿ ಅದಕ್ಕೆ ಮುಂಚೆ ಒಂದಷ್ಟು ನಮ್ಮ ಏನು ಆಗು ಹೋಗುಗಳಿದೆ ಅದನ್ನ ಒಂದು ಪರಾಮರ್ಶೆ ಮಾಡ್ಕೊಂಬೋಣ. ಆಸ್ ಯೂಶುವಲ್ ಮೊದಲು ರಾಘವೇಂದ್ರ ಬ್ಯಾಂಕಿನ ಕೆಲವೊಂದು ಡೆವಲಪ್ಮೆಂಟ್ಸ್ ಅನ್ನ ನೋಡುವ. ಡೆವಲಪ್ಮೆಂಟ್ಸ್ ಏನಿಲ್ಲ, ರಾಘವೇಂದ್ರ ಬ್ಯಾಂಕ್ ಅಲ್ಲಿ ಡೆವಲಪ್ಮೆಂಟ್ಸ್ ಅನ್ನೋದು ಏನಿಲ್ಲ. ಇಟ್ಸ್ ಓನ್ಲಿ ಏನು ಆಸ್ ಆಫ್ ಲಾಸ್ಟ್ ವೀಕ್ ಏನು ಕನ್ಸೆಂಟ್ ಫಾರ್ಮ್ ಅಂತ ಏನಿತ್ತು ಅದು ಒಂದೇನೆ ನಡೀತಾ ಇರೋದು. ಅದಲ್ದೇನೆ ಇನ್ನು ಬೇರೆ ಏನು ಡೆವಲಪ್ಮೆಂಟ್ಸ್ ಏನು ಆಗಿಲ್ಲ. ಅಂದ್ರೆ ದಿನದಿಂದ ದಿನಕ್ಕೆ ಕೆಳಗಡೆ ಹೋಗ್ತಾ ಇದೆ. ವಿ ಆರ್ ಸೀಯಿಂಗ್ ಇಟ್ ಅಂಡ್ ವಿ ಆರ್ ರೀಕನ್ಸೈಲಿಂಗ್ ಟು ದ ಫ್ಯಾಕ್ಟ್. ಏನಾಗತ್ತೆ ಮುಂದೆ ಏನಾಗತ್ತೆ ಅದು ಆಗತ್ತೆ, ನಾವೇನು ಮಾಡಕ್ ಆಗಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿಗೆ ವಿ ಹ್ಯಾವ್ ಆಲ್ರೆಡಿ ಟಚ್ಡ್ ಇಟ್. ಆದ್ರೆ ಇಲ್ಲಿ ಕನ್ಸೆಂಟ್ ಫಾರ್ಮ್ ಅನ್ನುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ. ಆ ಕನ್ಸೆಂಟ್ ಫಾರ್ಮ್ ಪ್ರಕ್ರಿಯೆ ಬಗ್ಗೆ ಸಾಕಷ್ಟು ಜನರಿಗೆ ಸಾಕಷ್ಟು ಒಪಿನಿಯನ್ ಇದೆ. ಐ ಥಿಂಕ್ ದಟ್ ವಿಲ್ ಬಿ ಏರ್ಡ್ ಇನ್ ದಿಸ್ ಮೀಟಿಂಗ್ ವೆರಿ ಕ್ಲಿಯರ್ಲಿ. ಒಂದು ವ್ಯೂ ಬಂದೇ ಬರ್ತೀವಿ ಅದಕ್ಕೆ, ಅದ್ರ ಬಗ್ಗೆ. ಮತ್ತೆ ಇನ್ನು ಕೆಲವೊಂದು ಲೀಗಲ್ ಪಾಯಿಂಟ್ಸ್ ಇದಾವೆ. ಆ ಲೀಗಲ್ ಪಾಯಿಂಟ್ಸ್ ನಲ್ಲಿ ಇನ್ ಕೇಸ್ ಆಫ್ ಬ್ಯಾಂಕ್ ಲೈಸೆನ್ಸ್ ಕ್ಯಾನ್ಸಲೇಷನ್ ಒಂದು ಹವ್ವ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಐ ಆಮ್ ಓನ್ಲಿ ಟಾಕಿಂಗ್ ಅಬೌಟ್ ರಾಘವೇಂದ್ರ ಬ್ಯಾಂಕ್ ನ ಒಂದು ಹವ್ವ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಆಫ್ ಬ್ಯಾಂಕ್ ಲೈಸೆನ್ಸ್ ನಮ್ಗೆ ಒಂದು ನಯಾ ಪೈಸಾ ದುಡ್ಡು ಬರೋದಿಲ್ಲ ಅನ್ನುವಂತಹ ಒಂದು ಹವ್ವ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡೋಣ. ಮತ್ತೆ ಎರಡನೇದಾಗಿ ಬ್ಯಾಂಕಿಂಗ್ ಲೈಸೆನ್ಸ್ ಇವಾಗ ಕನ್ಸೆಂಟ್ ಫಾರ್ಮ್ ತಗೋತಾ ಇದ್ದಾರೆ. ಆದ್ರೆ ಈ ತಗೋತಾ ಇರೋದು ಏನ್ ಉದ್ದೇಶಕ್ಕೆ? ಒಂದು, ಯಾರು ಕೇಳಿದ್ರು ಇವ್ರಿಗೆ ತಗೊಳೋದಿಕ್ಕೆ, ಅದು ಎರಡು. ಮತ್ತೆ ಇದರಿಂದ ಏನ್ ಉಪಯೋಗ? ನಾಲ್ಕು, ಇದು ದುರುಪಯೋಗ ಆದ್ರೆ ಅಥವಾ ಯಾವ್ದಾದ್ರು ಒಂದು ರಾಂಗ್ ಹ್ಯಾಂಡ್ಸ್ಗೆ ಹೋಯ್ತು ಅಂದ್ರೆ ಇದರ ಒಂದು ಏನು ಡಿಸ್ಅಡ್ವಾಂಟೇಜಸ್ ಇರ್ಬೋದು, ಅಥವಾ ಸೈಡ್ ಎಫೆಕ್ಟ್ಸ್ ಇರ್ಬೋದು, ಅಥವಾ ಏನು ಟಾಕ್ಸಿಕ್ ಎಫೆಕ್ಟ್ಸ್ ಏನಾಗಬಹುದು ಅನ್ನೋದನ್ನ ಒಂದು ಚರ್ಚೆ ಮಾಡಬೇಕಾಗತ್ತೆ. ದಟ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇದೆಲ್ಲದರ ಮಧ್ಯ ನಮಗೆ ಆಸ್ ಅನ್ ಆರ್ಡಿನರಿ ಡಿಪಾಸಿಟರ್ಸ್ ನಮಗೆ ವಾಟ್ ಆರ್ ದಿ ಆಪ್ಷನ್ಸ್ ಇನ್ ಕೇಸ್ ಇಫ್ ಬ್ಯಾಂಕ್ ಗೋಸ್ ಫಾರ್ ಲಿಕ್ವಿಡೇಷನ್ ಅನ್ನೋದ್ರ ಬಗ್ಗೆನೂ ಒಂದು ಸಣ್ಣ ಚರ್ಚೆ ಆಗ್ಬೇಕಾಗತ್ತೆ. ವಿ ವಿಲ್ ಡಿಸ್ಕಸ್ ಆಲ್ ದಿಸ್. ಅಂಡ್ ಆಫ್ ಕೋರ್ಸ್ ನೆಕ್ಸ್ಟ್ ಅದು NCB ತಗೋತೀವಿ. NCB ನಲ್ಲಿ ಕೆಲವೊಂದು
ಡೆವಲಪ್ಮೆಂಟ್ಸ್ ಆಗಿದಾವೆ. ಅಥವಾ ಡೆವಲಪ್ಮೆಂಟ್ಸ್ ಅನ್ನೋದಕ್ಕಿಂತ ಆ ಡಿಪಾಸಿಟರ್ಸ್ ಇನಿಷಿಯೇಟಿವ್ ನಲ್ಲಿ ಕೆಲವೊಂದು ದೇ ಹ್ಯಾವ್ ಡನ್ ಸರ್ಟನ್ ಥಿಂಗ್ಸ್ ಫಾರ್ ದಿ ಬೆನಿಫಿಟ್ ಆಫ್ ಡಿಪಾಸಿಟರ್ಸ್. ಯಾವ ರೀತಿ ಹೋಗ್ಬೇಕು ಅನ್ನೋದು ಒಂದು ಕ್ಲಿಯರ್ ರೋಡ್ ಮ್ಯಾಪ್. ಅಫ್ ಕೋರ್ಸ್ ದೇ ಹ್ಯಾಡ್ ವಂಡರ್ಫುಲ್ ಎಕ್ಸಾಂಪಲ್. ಇಲ್ಲಿ ರಾಘವೇಂದ್ರ ಬ್ಯಾಂಕಿನ ಏನು ಒಂದು ಸ್ಕ್ಯಾಮ್ ಇತ್ತು, ಆ ಸ್ಕ್ಯಾಮ್ ಮತ್ತೆ ಇದರಲ್ಲಿ ಆದಂತಹ ಡೆವಲಪ್ಮೆಂಟ್ಸಿನ ಒಂದು ಅಡ್ವಾಂಟೇಜ್ ಅವರಿಗಿತ್ತು. ಹಾಗಾಗಿ ದ ಲೀಡರ್ಶಿಪ್ ಆಫ್ NCB depositors has a very clear view on their roadmap. So I rather ask Achyut Joyce to give a brief about his enthusiastic plan for the future. Achyut avare, if you can just unmute yourself and give us a clear planning ನಿಮ್ಮ ಡಿಪಾಸಿಟರ್ಸ್ ಗಳ ಒಂದು ಹಿತದೃಷ್ಟಿಯನ್ನ ಹಿತರಕ್ಷಣೆ ಮಾಡೋದಕ್ಕೆ ವಾಟ್ ಇಸ್ ದ ರೋಡ್ ಮ್ಯಾಪ್ ದಟ್ ಯು ಹ್ಯಾವ್ ಅಡಾಪ್ಟೆಡ್ ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ಒಂದು ಬ್ರೀಫ್ ಆಗಿ ಒಂದು 2-3 minutes ಅಲ್ಲಿ ಹೇಳೋದಕ್ಕೆ ಐ ವುಡ್ ರಿಕ್ವೆಸ್ಟ್ ಅಚ್ಯುತ್ ಜೋಯ್ಸ್ ಟು ಜಾಯಿನ್ ಇನ್. ಯು ಕ್ಯಾನ್ ಅನ್ಮ್ಯೂಟ್ ಯುವರ್ ಸೆಲ್ಫ್ ಅಂಡ್ ಸ್ಪೀಕ್ ಸರ್ ಇಫ್ ಯು ಕ್ಯಾನ್. ನಮಸ್ಕಾರ ಎಲ್ಲರಿಗೂ. ಇದು ನಾವು ನಿನ್ನೆ ತೇಜಸ್ವಿ ಸೂರ್ಯನ್ ಮೀಟ್ ಮಾಡಿದೀವಿ. ನಮ್ಮ ರೋಡ್ ಮ್ಯಾಪ್ ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ಅದನ್ನ ಏನ್ ಮಾಡಿದೀವಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಯಾಕೆ ಈ ಆಕ್ಷನ್ ತಗೊಳ್ತಾ ಇದೀವಿ ಅನ್ನೋದು ಒಂದು ರ್ಯಾಷನಲ್ ಕೂಡ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್, ನಮ್ದ್ರಲ್ಲಿ 1300 crores ಆಫ್ಟರ್ 50,000 ಎಲ್ಲ ಹೋದ್ಮೇಲೆ 1416 ಕೋಟಿ ಇರೋದು 1325 ಇಲ್ಲ 1340 ಕೋಟಿಗೆ ಬಂದ್ ನಿಂತಿದೆ. ಒಂದು 65-70 ಕೋಟಿ ಆಚೆ ಹೋಗಿದೆ 50,000 ವಿತ್ಡ್ರಾ ಮಾಡಿದಾಗ. ಸೊ 1325 ಅಂದಾಜು ನಿಂತಿದ್ದಾಗ ನಾವೊಂದು 400 ಕೋಟಿ ಆಚೆ 425 ಕೋಟಿ ಆಚೆ ಹೋಗ್ತಾ ಇದೆ ಅಂತ ಅಂದಾಜು ಮಾಡಿದ್ದಾರೆ. ಇನ್ನೂ ಓಪನ್ ಆಗಿದೆಯಂತೆ ಆಕ್ಚುಲಿ. ಸೊ ಇನ್ನು ಸ್ವಲ್ಪ ಕೆಲವರು ಮಾಡಿಫಿಕೇಶನ್ಸ್, ಮಿಸ್ಟೇಕ್ಸ್ ಅಥವಾ ಅಡಿಷನಲ್ ಕ್ಲೇಮ್ಸ್ ಇವೆಲ್ಲ ಮಾಡ್ಕೊಳ್ಬಹುದು. ಸೊ 425 ಕೋಟಿ ಆಚೆ ಹೋಯ್ತು ಅಂತಂದ್ರೆ ಅರೌಂಡ್ 900 crores ಉಳಿಯತ್ತೆ. ಈ 900 crores ಗೆ ನಮ್ಮ ಹತ್ರ ಇರೋ ಫಂಡ್ಸ್ SLR, CRR ಮತ್ತೆ ರಿಸರ್ವ್ ಫಂಡ್ಸ್ ಮತ್ತೆ ಅದರ್ EMIs ಕಲೆಕ್ಟ್ ಆಗಿರೋಂಥವೆಲ್ಲ ಅಮೌಂಟ್ ನಾವು ಗುಡ್ಡೆ ಹಾಕೊಂಡ್ರೆ ಅರೌಂಡ್ 700 crores ಕ್ರಾಸ್ ಆಗಿದೆ, ಅಂದಾಜಲ್ಲಿ ಕ್ರಾಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಅಥವಾ ಅಟ್ಲೀಸ್ಟ್ ಟಚಿಂಗ್ 700 crores. 716 ಇದ್ದಿದ್ರಲ್ಲಿ 65 ಆಚೆ ಹೋಯ್ತು, 635 ಅರೌಂಡ್ ಬಂತು. ಇನ್ನೊಂದು 35 ಕೋಟಿ ಇಂಟ್ರೆಸ್ಟ್ ಬರೋದಿದೆ, ಪ್ಲಸ್ ಇನ್ನೊಂದು 30 ಕೋಟಿ ಅಂದಾಜಲ್ಲಿ ಕಲೆಕ್ಟ್ ಆಗಿದೆ. ಎಲ್ಲ ಗುಡ್ಡೆ ಹಾಕಿದ್ರೆ ಒಂದು 700+ ಕೋಟಿ ಇರುತ್ತೆ. ಸೊ 900 crores ಸೆಟಲ್ ಮಾಡ್ಬೇಕಾಗಿರ್ಬೇಕಾದ್ರೆ 700 ಕೋಟಿ ಇದೆ ಅಂತ ಎಲ್ಲಾರು ಅನ್ಕೊಂಡು ಸೊ ಒಂದ್ ಹಂತಕ್ಕೆ ನೆಮ್ಮದಿಯಾಗಿರ್ತಾರೆ. ಬಟ್ ಅದು ನಿಜ ಅಲ್ಲ ಅಂತ ಎಲ್ಲರಿಗೂ ಒಂದ್ ಹಂತಕ್ಕೆ ಗೊತ್ತಾಗಿದೆ. ಅದು ಯಾಕೆ ನಿಜ ಅಲ್ಲ ಅಂತಂದ್ರೆ DIGC ಇವರು ಇವಾಗ ದುಡ್ಡು ಕೊಡ್ತಾರೆ 425 ಕೋಟಿ, ಮುಂದಿನ ವರ್ಷ ಡಿಮ್ಯಾಂಡ್ ನೋಟಿಸ್ ಇಡ್ತಾರೆ. 4-5 ವರ್ಷದಲ್ಲಿ 125 ಕೋಟಿ ಇಲ್ಲ 130 ಕೋಟಿ ಈಕ್ವಲ್ 5 years ಬ್ರೇಕಪ್ ಅಲ್ಲಿ ದುಡ್ಡು ವಾಪಸ್ ತಗೊಂಡ್ಬಿಡ್ತಾರೆ. ಸೊ ಹಾಗಾಗಿ ಇದರಿಂದ ಏನು ಪ್ರಯೋಜನ ಇಲ್ಲ ನಮ್ಗೆ. ಈ ಬ್ಯಾಂಕ್ ರೆಸೊಲ್ಯೂಷನ್ ಕ್ವಿಕ್ ಆಗಿ ಆಗಲ್ಲ. ನಾವು ನೋಡಿದೀವಿ ಗುರುರಾಘವೇಂದ್ರದಲ್ಲಿ 3 ವರ್ಷದಿಂದ ಪಾಪ ಇನ್ನೂ ಹೊಡೆದಾಟ ಮಾಡ್ತಾ ಇದ್ದಾರೆ, ಅವ್ರಿಗೇನು ರೆಸೊಲ್ಯೂಷನ್ ಆಗಿಲ್ಲ. ನಮಗೂ ಒಂದ್ ಚಾನ್ಸು, ನಮ್ದು ಮರ್ಜರ್ ಆಗ್ಲಿಲ್ಲ ಅಂದ್ರೆ ಇದೇ ಪರಿಸ್ಥಿತಿಗೆ ನಾವು ಬಂದು ನಿಂತ್ಕೊಳ್ತೀವಿ. ಎಕ್ಸೆಪ್ಟ್ ದ ಡಿಫರೆನ್ಸ್ ಇಸ್ ದರ್ ಇಸ್ ಎ ಸ್ಕ್ಯಾಮ್ ಇನ್ ಗುರುರಾಘವೇಂದ್ರ. ಇಲ್ಲಿ ಸ್ಕ್ಯಾಮ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಏನು ಕಾಣಿಸ್ತಾ ಇಲ್ಲ. ಮೋಸ್ಟ್ ಪ್ರಾಬ್ಲಿ ಇಲ್ಲ ಅಂತ ಕೂಡ ಅನ್ಕೊಂಡಿದೀವಿ ನಾವು. ಸೊ ಈ 700 ಕೋಟಿ ಈ 700 ಕೋಟಿನೇ ಸೆಕ್ಯೂರ್ಡ್ ಆಗಿಲ್ಲ ಬೈ ದ ವೇ. ಸೊ ಅದನ್ನ ಸೆಕ್ಯೂರ್ಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಒಂದು ಥಾಟ್ ಪ್ರೊಸೆಸ್. ಫಾರ್ ಎಕ್ಸಾಂಪಲ್, ಇನ್ನೊಂದು ಥಾಟ್ ಪ್ರೊಸೆಸ್ ಏನು ಅಂತಂದ್ರೆ, ನಮ್ಮ ಗುಡ್ ಲೋನ್ಸ್ ಅರೌಂಡ್ 280-300 crores ಅಂದಾಜಿದೆ. ಅದು ಯಾವ್ದು ಬ್ಯಾಡ್ ಆಗಲ್ಲ ಅಂತ ಇಟ್ಕೊಂಡ್ರು ಕೂಡ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಓವರ್ ಪೀರಿಯಡ್ ಆಫ್ ನೆಕ್ಸ್ಟ್ 4-5 years ಅಥವಾ 3-4 years ಅರೌಂಡ್ 300 crores ಕಲೆಕ್ಟ್ ಆಗತ್ತೆ ಅಂತಾನೆ ಇಟ್ಕೊಳ್ಳೋಣ, ಅಥವಾ 250 crores ಕಲೆಕ್ಟ್ ಆಗತ್ತೆ ಅಂತ ಇಟ್ಕೊಳ್ಳೋಣ. ಪ್ಲಸ್ ಬ್ಯಾಡ್ ಲೋನ್ಸ್ ಒಂದು 500 crores ಪ್ಲಸ್ ಇಂಟ್ರೆಸ್ಟ್ ಎಲ್ಲ ಗುಡ್ಡೆ ಹಾಕೊಂಡ್ರೆ ಇನ್ನೊಂದು 200 crores. ಐ ಆಮ್ ನಾಟ್ ಹೋಪ್ಫುಲ್ ಬಿಯಾಂಡ್ 200 crores ಇಟ್ ವಿಲ್ ಗೆಟ್ ಕನೆಕ್ಟೆಡ್. ಸೊ ಒಂದು 200 crores ಅಂತ ಇಟ್ಕೊಳ್ಳೋಣ ಕಲೆಕ್ಟ್ ಆಗತ್ತೆ ಅಂತ. ಸೊ ಟೋಟಲಿ ಅರೌಂಡ್ 450 crores ಕಲೆಕ್ಟ್ ಆಗತ್ತೆ. ಪ್ಲಸ್ ನಮ್ಮ ಹತ್ರ ಇರೋ 1000 crores ರಿಸರ್ವ್ಸ್ ಏನಿದೆ, 1150 crores ಓವರ್ ಅ ಪೀರಿಯಡ್ ಆಫ್ ನೆಕ್ಸ್ಟ್ 3-5 years ಕಲೆಕ್ಟ್ ಆಗತ್ತೆ ಅಂತ ಲೆಕ್ಕ ಹಾಕೊಂಡ್ರೆ ಇರೋ ಡಿಮ್ಯಾಂಡ್ 900 crores-ಗೆ 1150 crores-ಗೆ ಸರಿ ಹೋಗುತ್ತೆ. ಅಂದ್ರೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಪ್ರಿನ್ಸಿಪಲ್ ನಾನು ಇಂಟ್ರೆಸ್ಟ್ ಬಗ್ಗೆ ಲೆಕ್ಕನೇ ಹಾಕ್ತಾ ಇಲ್ಲ. ಆಸ್ ಆನ್ ಜುಲೈ ಪ್ರಿನ್ಸಿಪಲ್ ಏನಿತ್ತು 900 crores ಏನಿದೆ, ಅದಕ್ಕೆ ನಮ್ಮ ಹತ್ರ ಇರೋ ಫಂಡ್ಸ್ ಕಲೆಕ್ಟ್ ಆಗೋ ಫಂಡು, ಕಲೆಕ್ಟಬಲ್ ಫಂಡು ಸಾಕಾಗಬಹುದು, ಪ್ರೊವೈಡೆಡ್ DICGC ಡಸಂಟ್ ಡೂ ಎನಿ ಡಿಮ್ಯಾಂಡ್ ನೋಟಿಸ್. DICGC is a big monster. Actually they're a savior and also a monster. Today they will be a savior,
ಇವತ್ತು ನಮಗೆ ಸಹಾಯ ಮಾಡ್ತಾರೆ, ನಾಳೆ ನಮಗೆ ರಾಕ್ಷಸರಾಗ್ತಾರೆ. ನಮ್ಮ ಹತ್ರ ದುಡ್ಡು ಏನೇ ಕಾರಣಕ್ಕೂ ಇಸ್ಕೊಳ್ಳದೆ ವಾಪಸ್ ಬಿಡೋದಿಲ್ಲ ಅವ್ರ ದುಡ್ಡನ್ನ. ಸೊ ಹಾಗಾಗಿ ಅದಕ್ಕೆ ತಕ್ಕನಾದ ಒಂದು ಕಾರ್ಯ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈ DICGC ಅವ್ರು ದುಡ್ಡು ಕೊಡ್ಲೇಬೇಕಾಗತ್ತೆ ಅಂತ ಬಂದಾಗ 450 ಕೋಟಿ ಓಕೆ ಇಂಟ್ರೆಸ್ಟ್ ಬಿಟ್ಬಿಡ್ತಾರೆ ಅಂತ ಇಟ್ಕೊಂಡ್ರು ಅಂದಾಜು ಲೆಕ್ಕ. ನಮ್ಮ ಹತ್ರ ಎಷ್ಟು ಉಳಿಯುತ್ತೆ ಅಂತಂದ್ರೆ ಒಂದು 300 ಕೋಟಿ ಪ್ಲಸ್ 200 ಬ್ಯಾಡ್ ಲೋನ್ಸ್ ಇಂದ ಕಲೆಕ್ಟಬಲ್, ಮತ್ತೆ ಗುಡ್ ಲೋನ್ಸ್ ಇಂದ ಒಂದು 250 ಕಲೆಕ್ಟಬಲ್, 300, 500, 750 ಅಂದಾಜು. ಸೊ 900 ಕೋಟಿಗೆ ಅಂದ್ರೆ ಆಸ್ ಆನ್ ಜುಲೈ ಪ್ರಿನ್ಸಿಪಲ್ ಏನಿರುತ್ತೆ 900 ಕೋಟಿ ಅಂದಾಜು. ಅದಕ್ಕೆ 750 ಕೋಟಿ ನಮ್ಮಲ್ಲಿ, ಅದು ಓವರ್ ಎ ಪೀರಿಯಡ್ ಆಫ್ ನೆಕ್ಸ್ಟ್ 3 to 8 years ನಮ್ಮಲ್ಲಿ ಕೈಯಲ್ಲಿ ಉಳಿಬಹುದು. ಅದನ್ನ ಸ್ಪ್ಲಿಟ್ ಸೊ ಹಾಗಾಗಿ ಒಂದು 20% ಹೇರ್ ಕಟ್ ಅಥವಾ ಒಂದು 15-20% ಪ್ರಿನ್ಸಿಪಲ್ ಹೇರ್ ಕಟ್ ಆಗಬಹುದು ನಮಗೆ. ಸೊ ಒಂದು ಅಂದಾಜು ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಇಷ್ಟು ಕಾಂಟೆಕ್ಸ್ಟ್ ಅಲ್ಲಿ ನಾನು ನೆಕ್ಸ್ಟ್ ಸ್ಟೆಪ್ ನಾವು ಇಡ್ತಾ ಇದೀವಿ. ಈ ಕಾಂಟೆಕ್ಸ್ಟ್ ಏನು ಅಂತಂದ್ರೆ, ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಆಕ್ಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಸೆಕ್ಷನ್ 23 ಅನ್ಸತ್ತೆ, ಅದರಲ್ಲಿ 43A the section name, sorry, 43A. 43A name of the section itself says priority to depositors ಅಂತ ಹೇಳುತ್ತೆ. ಅದರಲ್ಲಿ ಸೆಕ್ಷನ್ 1 ಅಲ್ಲಿ ಸಬ್ಸೆಕ್ಷನ್ 1 ಅಲ್ಲಿ ಪ್ರಯಾರಿಟಿ ಕೊಡಿ ಅಂತ ಹೇಳ್ಬಿಟ್ಟು 2, 3, 4, 5, 6 ಅಲ್ಲೂ ಕೂಡ ಹೀಗೆ ಅದ್ರ ಒಳಗಡೆ ಹೇಗೆ ಪ್ರಯಾರಿಟಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ 9 ಅಲ್ಲಿ ಸಬ್ಸೆಕ್ಷನ್ 9 43(9) ಅಲ್ಲಿ ಅವ್ರೇನ್ ಹೇಳ್ತಾರೆ, 43A(9) ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಇದೆಲ್ಲದ ಮೇಲ್ಗಡೆ ಇರೋದು DICGC ಅಪ್ಲೈ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಅರ್ಥ DICGC ಕೊಡೋದು ನೀವು ಕೊಡ್ಲೇಬೇಕು ಅಂತ ಅವ್ರು ಹೇಳೋದು. ಸೊ ಈ ಮೋಸ್ಟ್ಲಿ ಡ್ರಾಪ್ ಆಗೋದ್ರೇನು ಅವರು. ಓಕೆ, ಇದ್ದೀರಾ? ಅದೇ ಅದು ಡ್ರಾಪ್ ಆಗಿದೆ. ಮ್ಯೂಟ್ ಆಗಿದಾರ? ಇಲ್ಲ ಅನ್ಸುತ್ತೆ, ಇಲ್ಲ ಅವರು ಡ್ರಾಪ್ ಆಗ್ಬಿಟ್ಟಿದ್ದಾರೆ. ಡ್ರಾಪ್ ಆಗಿದ್ದಾರೆ ಅವರು. ಓಕೆ, ವಿ ವಿಲ್ ವೇಟ್ ಫಾರ್ ಹಿಮ್ ಟು ಜಾಯಿನ್ ಬ್ಯಾಕ್ ಅಂಡ್ ಐ ವಿಲ್ ಗಿವ್ ಹಿಮ್ ಅನ್ ಆಪರ್ಚುನಿಟಿ ಟು ಸ್ಪೀಕ್ ದೆನ್. So Chetana, can you give us your view and your take on what is happening with the consent letter of Raghavendra Bank? Harish, first of all, I'm a little disappointed today that I'm seeing only 32 depositors here. That's okay. Okay, you give us your views, I think. But we will Hubbard timer, so we cannot help it. I do want to give my views about the consent letter and the whole proposition by Tevanidar Sangha for revival. Ajita Joyce very clearly presented the scenario in National Cooperative Bank. But unfortunately, in our case, it is not like that. As far as the consent letter and revival proposition given by T. Sangha goes, I just want to say that idella maatu gali maatu. They are talking about things, if RBI approves, if that happens, if this happens, anta. They do not have a concrete proposal in mind. And who are these investors that they are talking about? That is the question I have. They are saying that they have investors whom they will bring in to help revive the bank. Who are these investors? Already RBI has rejected Reserve Pay apparently as per T. Sangha and the administrator Ashokan. Although the administrator Ashokan had told us that RBI will be that we are submitting a fintech company EOI to RBI. He never took the name of Reserve Pay even before the fintech EOI was submitted, or for that matter after Reserve Pay was rejected. We got to know that Reserve Pay was the fintech company only from the messages of the Tevanidar Sangha. No, sorry, you're wrong. You did not get any information from Tevanidar Sangha. I got it through one of my sources. One of the depositors went to RCS and they told, by chance they told that it was Reserve Pay.
It was Oh, never that's revealed correct. by Thank you. I TC stand Nisanga. corrected. I stand corrected. I stand corrected. And after that, I think after you found it out and pushed it in all groups, I think then Tevanidara Sangha came forward and Probably you were forced confirmed. to admit, yes. Yeah, they were forced to admit. And uh, so that is as far as Razorpay goes. So now Razorpay in the market has acquired so many Indian companies. These may not be banks, but there are also other fintech companies that Razorpay has acquired. Now, Guru Raghavendra Bank is also a private bank like any of the other fintech company that Razorpay has acquired. So, my first question there is, why was Razorpay rejected by the RBI? If that is the so-called uh, truth or fact that is being said. Now, the answer that I got was because Razorpay has an ED investigation going on, and so that is why they had some FDI investment, and so Razorpay was rejected. Anta. But if you look at Centrum, which is part of the Unity SFB, which actually acquired PMC Bank, Centrum is also bringing in FDI. It is not a Indian company. Centrum is also based out of Europe. So now, how are we saying this? And how come when Razorpay is acquiring 10 other companies, isn't FDI in play over there? So how come only in case of Guru Raghavendra Bank, FDI and ED and everything comes into picture, and not when Razorpay was acquiring these 10 other companies, which are also fintech companies? Acquisition is an acquisition, whether it's a bank or a non-bank. Okay, so that is my first point. So there's something fishy about this whole thing. Fiasco. Fiasco. The fiasco. So there is something fishy. So it's not very clear. It's very grey. The other thing is coming back to the consent letter. Now, RBI itself has done its taking into account and assuming that all the things about Razorpay is okay. What they have said, that it got rejected because of ED and FDI and all those things. Let's take that into account and say, okay, RBI has done due diligence and found Razorpay, a company like Razorpay itself, not suitable as an investor for Guru Raghavendra Bank. Now, is T Sangha more diligent and more, thorough than RBI in assessing investors and Okay, now investments I for will this ask you bank? another question. I will ask you a different question. I will ask you, what is harm in just signing one simple benign consent letter? What is the problem in that? It is not going anywhere. It is not binding. So first thing, where has T Sangha put out in a written document which is legally signed in the court of law, approved by the RBI and the RCS, that I am taking this consent letter from the depositors because this XYZ is my revival plan? It is all in verbal. There is nothing from T Sangha saying I am taking this consent letter because my revival plan is like this. There is nothing that is legal. Okay. So I am a person who will not sign any document, whether it is the consent form or anything, if I don't know the opposite parties, that is revival plan in legal writing. Okay. Okay, what you are trying, okay, now let me put it in a nutshell, or let me rephrase your comment. What you are saying is, until and unless I know where this letter will be used, I am not going to sign it. Exactly. And it has to be legally attested by
the RCS, RBI, or whoever, the administrator Ashokan, or whoever is the concerned authority. Okay. Now, without some RBI, RCS, or Mr. Ashokan legally attesting this investment, the revival proposal, Where this if you are consent letter is a asking me part for of it. huh? Where this consent letter is a part of the plan. Where the consent letter is part of the plan, if you're asking me to sign and say that I am okay with waiving off my interest, and I'm also okay with converting all my deposits to shares, or even some part of it, either to shares or tier 2 bonds, then it is equivalent to signing on a blank check or a blank sheet of paper and giving control to some unknown. Okay. And tomorrow, let us say that after liquidation, T Sangha does form a board, and there are some people from No, Federation. after liquidation, it cannot form any board. It will be under the mercy of liquidator. You mean after the bank license cancellation, if it is converted to a society or something like that, after if bank is revived. Calculation. Sorry, let me correct that. Yes, after bank license cancellation, if the board of management is formed based on whatever consent is taken from all the depositors and shareholders via this consent letter, then who is going to govern this board? Because after cancellation of bank license, RBI steps out into the picture. And RBI, as much as you may like it or not, is a savior as well as a monster. Like Achyuta Joyce said before, the reason RBI has invoked 35A, Section 35A moratorium on this bank is because if they had not done so, then whatever little remaining money in the bank would have been washed away. Like we all know that in 2020, even after RBI imposed Section 35A, there were a lot of people unofficially sitting in the bank, inside the bank, and running things, despite the fact that RBI had imposed Section 35A. And this is something that we really need to go to the RBI and file a case about. We have to file a court case about this. That how did you allow XYZ people to sit inside the bank after you impose Section 35A? That's a different story. But the original intention with which RBI imposes or invokes the Section 35A moratorium on any bank is to protect the interests of the depositors. Okay. And to not allow people to so in other words, you are saying it would be quite detrimental to the interest of the depositors if they sign it. That is what I see. It is like there is no concrete revival plan in the. We keep all that. How is it detrimental to the depositors' interest? This is what I see. So after cancellation of bank license, this is what I think. The consent letter will be taken and a board of management will be formed. And the first question I have is who is governing this board of management? Most likely the RCS, which is going to monitor it. We don't even know that. Now this is not a bank. This is like, this board of management is more similar to a chit fund or a non-banking institution. So you know how risky chit funds and non-banking institutions are. They have as much risk as cooperative societies or Sauharda societies. Societies and Sauhardas are one step worse than the cooperative banks. So what I see happening is this. So when there is no body to govern this new board of management, and who will be sitting in the board of management? The Federation of, some people from the Federation of Cooperation
cooperative societies, some people from the T-Sangha executive committee. How can we trust that these people will not run another scam? What is the what? First of all, we don't even know clearly what is their revival plan. For example, in case of NCB, Mr. Achyuta Joyce has very clearly put what the picture is. In this case, we do not know certainly. Of course, there are cases that T-Sangha has put in the court to stop the DICGC from taking away XYZ amount and all that. But even that part of DICGC Act is not clear because DICGC was amended as part of the Banking Regulation Amendment Act in 2020-2021. So that part of the DICGC Act is also not very clear. We are not certain that DICGC is actually taking away something from this bank, etc., etc. The administrator has not published it anywhere. The RBI has not said it anywhere. It is only going around in the grapevine that DICGC will take away this much amount. We are not even sure about that. So we have cases to assuming that DICGC will take away a certain amount. We have cases sitting filed by the T-Sangha in the court to try and stop DICGC from taking away that amount. That is one full gray area. And the second thing is, the investment plan is not clear. Who is bringing in the investment? We are hearing rumors that some investment will be brought in by Mr. Krishnan, who was an ex-board of director under Mr. Ramakrishna, the fraud. We are here. So my question is, are we going back to Mr. Ramakrishna and Krishnan and Maya and Alibaba? No, and Maya is dead. thieves? Maya is dead. No, I'm saying the group. Okay. Are we going back to that group to get back investment? How can we trust this Alibaba and 40 thieves again? They are the ones who have given out Birami loans without taking any collateral. And they are the ones who have done evergreening. So are you going back to them to get investment? Probably. So this is so funny, Harish. So they have swindled the money and they have kept your money, and now they say out of that swindled money I will bring back some 100-200 crores. You guys agree to convert all your deposits to shares, and then there is no timeline also. See, there is no timeline about when they will give back all our money. See, at least in the event of, especially for retail depositors of the bank, this is a loss-making proposition, because in case of liquidation, the retail depositors of the bank will be the first group of depositors to get paid out. Whatever might be the amount, it may be 30%, 40%, or whatever might be the amount of whatever is left. If or not DICGC takes back its whatever it had given to the depositors through the bank. So the thing is that what I want to say is I'm losing my thoughts here, but what I was trying No, I know what is the gist of what you're saying. One is that the signing of a consent letter would amount to giving a blank check to the Tevanidar Sangha by the depositors. Through the Tevanidar Sangha, to whom you don't know. Yeah, I mean, at the moment it is only Tevanidar Sangha which is collecting the blank checks. I don't know how they are going to use it. It's like stripping yourself naked in the market. That's right. Okay. So that is one thing. Now giving a blank check to Tevanidar Sangha is what is the implied action here. So that is one thing. Second thing is giving a blank check would perhaps subsequently follow with adverse action towards the depositors at the time of different kind of an eventuality, like a liquidation or those things. They may be shown this letter and say, get out. Absolutely. Okay, so that is what you are implying to say. Okay? Absolutely. So it will be completely, diluting their own stakes in the bank. Completely diluting their own stakes.
Yes, absolutely. Especially in a Okay. scenario where the investment proposal is not at all clear. See, in case of PMC Bank, it was a different scenario. The whole EOI was No, of invited course, by we cannot RBI. draw parallel. No, because we cannot draw parallels with PMC Bank because Yeah, mainly the kind of activism and kind of stalking of people and kind of nagging they did was completely at a different level. So that actually gave them right to ask for, though they were given a raw deal, they got some deal, and we are not getting that deal because of our inactivity. right, correct. But what I'm trying to say is a different Hmm. thing. So I'm trying to say that in case of PMC Bank, it Hmm. was the Central Bank of India, the Reserve Bank of India, Hmm. which actually invited the expression of interest proposal from many companies. And there was Centrum, there was Bharat Pay, there was one more Idea something, Idea Gems or Ideal Gems. Then there were many. There were many people who actually bid to acquire PMC Bank, and then out of so many investors, RBI actually approved the Centrum and Bharat Pay. Centrum and Bharat Pay. Now, in this case, what I'm saying is, how can we compare like somebody like T Sangha to RBI? RBI is the Central Bank of India. They might have been a monster in our case. I agree. They might have not done their due diligence during inspections. There might be corrupt people sitting in the RBI, inside the RBI. I agree, all those things. But at the end of the day, they are our savior as well. Okay, but now uh, what designation in the country do people like T Sangha have to say that I am going to form a board of management, and who is governing this board of management? Now, if a cooperative bank is formed, it is like, or a nationalized bank is formed, it is supervised by the RBI, by the RCS. There is a role finance ministry has, and all of this. So, Okay. so I just, Hello. so I just want to Okay. say that unless Okay, I I think see something in legal writing, Achyut has come back, so we will yeah, join. We will take your opinions back. Let Achyut speak for some time. okay. Achyut ಅವರೇ ಮಾತಾಡಿ ಸರ್. ಸೊ ಆಸ್ ಐ ಸೆಡ್ ಅದು ಒಂದು ಚೇತನ ಅವರು ಒಂದು ಪಾಯಿಂಟ್ ಹೇಳಿದ್ರು, DICC ಇಂದ ಡಿಮ್ಯಾಂಡ್ ಕ್ಲಾರಿಟಿ ಇಲ್ಲ ಅಂತ. ಆಕ್ಚುಲಿ ನಿಮ್ ಗುರುರಾಘವೇಂದ್ರ ವೆಬ್ಸೈಟ್ ಅಲ್ಲೇ ಹಾಕಿದ್ದಾರೆ, ಡಿಮ್ಯಾಂಡ್ ನೋಟಿಸ್ ಬಂದಿದೆ ಅಂತ ಕ್ಲಿಯರ್ ಆಗಿ ಹಾಕಿದ್ದಾರೆ. ಸೊ DICC ಅವರು ಆಲ್ರೆಡಿ ಡಿಮ್ಯಾಂಡ್ ನೋಟಿಸ್ ಕೊಟ್ಟಿದ್ದಾರೆ. ಐ ಥಿಂಕ್ ಸಂಬಡಿ ಇಸ್ ಅವೇರ್ ಆಫ್ ದಟ್. ಅದು ಹಾರ್ಡ್ ಕಾಪಿನೇ ಯಾರ ಹತ್ರನೂ ಇದೆ ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಬಟ್ ಡಿಮ್ಯಾಂಡ್ ನೋಟಿಸ್ ಬಂದಿರೋದಂತೂ ಗ್ಯಾರಂಟಿ. ಅಶೋಕನ್ನೇ ಒಂದ್ ಕಡೆ ಎಲ್ಲೊಂದ್ ಕಡೆ ಹೇಳಿದ್ದಾರೆ ಡಿಮ್ಯಾಂಡ್ ನೋಟಿಸ್ ಬಂದಿದೆ ಅಂತ. ಕರೆಕ್ಟ್. ಸೊ ಅವ್ರ ದುಡ್ಡು ಅವ್ರು ಏನೇ ಕಾರಣಕ್ಕೂ ಬಿಡೋದಿಲ್ಲ. How much time we have to repay that? Another one question is Achyut Joyce, sir. Whether we have to do it. ಅಲ್ಲ Chetana, here what has happened, as what administrator told me, they said they have split into 730 crores of change, whatever that they have dispensed. That will be split into 5 equated installment, and that 5 equated installment comes to about 149 crores, and each year you are supposed to pay 149 crores plus interest of 2% above repo rate. At the current repo rate ಅಲ್ಲಿ 2% ಎಕ್ಸ್ಟ್ರಾ ಆಗುತ್ತೆ ಅಂತ ಆ ತರದ್ದು ಒಂದು ಹಾಕಿ ಕಳಿಸಿದ್ದಾರೆ. ಮತ್ತೆ ದೇರ್ ಆರ್ ವೆರಿ ಸ್ಪೆಸಿಫಿಕ್ ಜಡ್ಜ್ಮೆಂಟ್ಸ್ ಇನ್ ಸುಪ್ರೀಂ ಕೋರ್ಟ್ ವೇರ್ ಇಟ್ ಸೇಸ್ DICGC payout or DICGC claim should be considered at par with the taxes or any secured claims. ಅದನ್ನ ಆ ಲೆವೆಲ್ಗೆ ಅದನ್ನ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. So we are actually swimming against the tide on that. But anyway, that's Again, what that it is a gray area, Harish. You remember? No, it is not gray area. It is a very settled matter. There is no confusion on that. So whatever case that has been put with some emotional attachment of the judge, and he has held it just because he knows the pain of our victims. So he has held it for some time. But when the force of argument comes from the other side,
I think even he won't be able to help us. Yeah, if that is if it is so crystal clear that DICGC is really going to take away the amount, then even that case will not help. Yes. Correct. That is only a temporary fix. It's just a band-aid, a small temporary band-aid. Achutore, I think you were making certain points. You make that completes at that point because of your you lost the connection. Because of that, you stopped there. You continue with that, sir. Okay. ಸೊ ಅದು DICGC ಅವ್ರಿಗೆ ಪೇಮೆಂಟ್ ಹೋಗೋದು ಸ್ಟಾಪ್ ಹೇಗ್ ಮಾಡ್ಬೋದು ಅನ್ನೋದನ್ನ ನೋಡ್ತಾ ಇದೀವಿ. ಗುರುರಾಘವೇಂದ್ರ ಅವರು ಒಂದು ಕೇಸ್ ಹೋಗಿದ್ದಾರೆ, which is a good thing, but there is a very high chances that they it may go to Supreme Court or it may get defeated at High Court level itself. ನೋಡೋಣ ಅದೇನಾಗತ್ತೆ ಅಂತ. ಬಟ್ ಒಂದೇನು ಅಂತಂದ್ರೆ ಅದು ಅವ್ರ ದುಡ್ಡು ಅವರಂತೂ ಬಿಡೋದಿಲ್ಲ ಅನ್ನೋದಂತೂ ಗ್ಯಾರಂಟಿ ಆಗಿದೆ. ಅವ್ರ ದುಡ್ಡು ಬಿಡಲ್ಲ ಅಂತಂತಂದ್ರೆ ಗುರುರಾಘವೇಂದ್ರ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ, ನಾವು ನಿಮ್ಮ TJSBಗೆ ಏನು ಆಫರ್ ಕೊಟ್ಟಿರಲಿಲ್ಲ, ನೀವು ಅದನ್ನ ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಡೆಪಾಸಿಟರ್ಸ್ಗೆ ಒಂದೇ ₹1 ಕೂಡ ಬರೋದಿಲ್ಲ. Not even 30%, 40%, it will be actually negative. Even the NPA which gets collected in the future, it will go to DICGC only. ಆ ಸಿನಾರಿಯೋಗೆ ಬಂದು ನಿಂತ್ಕೊಂಡ್ಬಿಡ್ತೀರಾ. ಸೊ ವಿತ್ ದಟ್ ಕಾಂಟೆಕ್ಸ್ಟ್ ಐ ಆಮ್ ಟೆಲಿಂಗ್ ಯು ದಟ್ ವಿ ಆಲ್ಸೋ ನೀಡ್ ಹೆಲ್ಪ್ ಫ್ರಮ್ ಗುರುರಾಘವೇಂದ್ರ ಅಂಡ್ ಮೆನಿ ಅದರ್ ಬ್ಯಾಂಕ್ಸ್ ವಿಚ್ ಹವ್ ಫೇಲ್ಡ್ ಆರ್ 35A is implemented. ಸೊ ನಮ್ಮ ಅಪ್ರೋಚ್ ಸ್ಲೈಟ್ ಡಿಫ್ರೆಂಟ್ ಆಗಿದೆ. ಇಲ್ಲಿ ಅಪ್ರೋಚ್ ಏನು ಅಂತಂದ್ರೆ ಸೆಕ್ಷನ್ 21, 22, 43A ಅಂದ್ರೆ BR ಆಕ್ಟ್ ಮತ್ತೆ DICGC ಆಕ್ಟ್, ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಮೂರನ್ನು ಚೇಂಜ್ ಮಾಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಹೊಡೆದಾಡ್ತಾ ಇದೀವಿ. ಚೇಂಜ್ ಮಾಡಿಸೋದಕ್ಕಿಂತ ಮುಂಚೆ ಒಂದು ಕ್ಲಾರಿಟಿ ಗೌರ್ಮೆಂಟ್ ಅವ್ರು ಕೊಟ್ಟು, ಇಲ್ಲ ಡೆಪಾಸಿಟರ್ಸ್ ಹ್ಯಾವ್ ಎ ಹೈಯರ್ ಪ್ರಯಾರಿಟಿ ಓ DICGC ಅಂತ ಕೊಟ್ಬಿಟ್ರೆ ಸಾಕು. ಆ ಗ್ರೇ ಇನ್ನೂ ಇದೆ, ಆ ಗ್ರೇ ಏರಿಯಾ ಇದೆ. DICGC ಫಸ್ಟ್ ಬರುತ್ತಾ, ಡೆಪಾಸಿಟರ್ಸ್ ಫಸ್ಟ್ ಬರ್ತಾರ, ಅದು ಕ್ಲಾರಿಟಿ ಕ್ಲಿಯರ್ ಆಗಿ ಕೊಟ್ಟಿಲ್ಲ. ಅವ್ರು ಏನ್ ಹೇಳಿದ್ದಾರೆ, ಸೆಕ್ಷನ್ ಇದು ಇವ್ರಿಗೆ ಅಪ್ಲೈ ಆಗಲ್ಲ ಅಂತ ಹೇಳಿದ್ದಾರೆ ಹೊರತು ಈ DICGCನೇ ಪ್ರಯಾರಿಟಿ ಅಂತ ಎಲ್ಲೂ ಸೆಕ್ಷನ್ ಯಾವ ಇದ್ರಲ್ಲೂ ಹೇಳಿಲ್ಲ. ಒಂದ್ ಸ್ಮಾಲ್ ಹರೀಶ್ ಒಂದ್ ಸ್ಮಾಲ್ ಕರೆಕ್ಷನ್, ಸುಪ್ರೀಂ ಕೋರ್ಟ್ ಅವರು ಆರ್ಡರ್ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಅವರು ಹೈಕೋರ್ಟ್ ಆರ್ಡರ್, ತಮಿಳುನಾಡು ಅಂದ್ರೆ ಮಡ್ರಾಸ್ ಹೈಕೋರ್ಟ್ ಆರ್ಡರ್ ನ ಸ್ಕ್ವಾಶ್ ಮಾಡಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ ಅವರು ಇಂಡೈರೆಕ್ಟ್ಲಿ ಮುದ್ರೆ ಒತ್ತಿದ್ದಾರೆ, ಡೈರೆಕ್ಟ್ ಆಗಿ ಮುದ್ರೆ ಒತ್ತಿಲ್ಲ. ಗುಜರಾತ್ ಹೈಕೋರ್ಟ್ ಜಡ್ಜ್ಮೆಂಟ್ ನಲ್ಲಿ it has very specifically told that it takes a precedence. ಯಾಕಂದ್ರೆ it is DICGC claim will be considered at par with the government payments like taxes and other things ಅಂತ ಗುಜರಾತ್ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಹೌದು, ಆದ್ರೆ ಅದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲ. ಸೊ ಹಾಗಾಗಿ there is still ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅದು ಇಲ್ಲ ಸರ್, ಇಲ್ಲ ಹೈಕೋರ್ಟ್, ಗುಜರಾತ್ ಹೈಕೋರ್ಟ್ ಜಡ್ಜ್ ನನ್ನ ಹತ್ರ ನನ್ನ ಹತ್ರ ಕಾಪಿ ಇದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕಾಪಿ ಇದೆ ನನ್ನ ಹತ್ರ. ಓಕೆ ಸರಿ ಸರ್, ಕಳಿಸಿ. ನಾನು ಓದಿ ಅದು ಆಕ್ಚುಲ್ ಆಗಿ ಅಲ್ಲ ಅಲ್ಲಿ ಏನಾಯ್ತು, ಗುಜರಾತ್ ಹೈಕೋರ್ಟ್ ಅಲ್ಲಿ ಲಿಕ್ವಿಡೇಟರ್ಸ್ ಪಾಯಿಂಟ್ ಆಫ್ ವ್ಯೂ ದಟ್ DICGC ಪೇಮೆಂಟ್ ವಿಲ್ ಕಮ್ ಲೇಟ್ ಬಟ್ ಡೆಪಾಸಿಟರ್ಸ್ ಪೇಮೆಂಟ್ ಶುಡ್ ಬಿ ಡನ್ ಫಸ್ಟ್ ಅಂತ ಹೇಳಿ ಅವ್ರು ಮಾಡಿದ ತೀರ್ಮಾನನ ಗುಜರಾತ್ ಹೈಕೋರ್ಟ್ ಅಪ್ಹೆಲ್ಡ್ ಮಾಡ್ತು. ಅವಾಗ DICGCನವ್ರು ದೇ ವೆಂಟ್ ಅಪೀಲಿಂಗ್ ಟು ದ ಸುಪ್ರೀಂ ಕೋರ್ಟ್. ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರಿಗೆ ಫೇವರಬಲ್ ಜಡ್ಜ್ಮೆಂಟ್ ಸಿಕ್ತು, ಅವ್ರಿಗೆ DICGC ಫೇವರಬಲ್ ಜಡ್ಜ್ಮೆಂಟ್ ಸಿಕ್ತು ಅವ್ರಿಗೆ. So that is the context. I'll check that. Okay. So in that context, anyway, we are on a weaker foot. Alli. Yes, absolutely. We are on a weaker footing. But yes, correct. ಬಟ್ ನಾವು ಯಾಕೆ MLAಗಳು, MP ಗಳು, ರಾಜ್ಯಸಭಾ MP ಗಳು, MNCಗಳನ್ನೆಲ್ಲ ಹಿಡಿದು ಅವ್ರ ಕತ್ತಿಗೆ ಹಿಡಿದು ಚೇಂಜ್ ಮಾಡಿಸಬಾರ್ದು ಅನ್ನೋ ಒಂದು ಅಮೆಂಡ್ಮೆಂಟ್ ಬೇಕಾಗತ್ತಾ? ಫಸ್ಟ್ ಅಮೆಂಡ್ಮೆಂಟ್ ಬೇಕಾಗತ್ತೆ ಅಂದ್ರೆ ಅಮೆಂಡ್ಮೆಂಟ್ ಮಾಡ್ಸೋಣ. ಅಮೆಂಡ್ಮೆಂಟ್ ಬೇಡ, ಬರೀ ಕ್ಲಾರಿಟಿ ಕೊಟ್ರೆ ಸಾಕು ಅಂತಂದ್ರು ಕೂಡ ಕ್ಲಾರಿಟಿ ಕೊಡೋಣ. ಒಂದು ವೈಟ್ ಪೇಪರ್ ಅಥವಾ ಒಂದು ಕ್ಲಾರಿಫಿಕೇಶನ್ ನೋಟೋ ಅಥವಾ ಗೆಜೆಟ್ ನೋಟಿಫಿಕೇಶನ್, ರಿವೈಸ್ ಗೆಜೆಟ್ ನೋಟಿಫಿಕೇಶನ್ ಕೊಟ್ಟರು ಸಾಕಾಗತ್ತೆ ಗೌರ್ಮೆಂಟ್ ಇಂದ. ಇದು ಯಾರ ಕೈಲಾಗತ್ತೆ ಅಂತಂದ್ರೆ, ನಮ್ಮ ತೇಜಸ್ವಿ ಸೂರ್ಯನ್ ಹಿಡಿದಿದೀವಿ ಈಗ, ಮತ್ತೆ ಸೆಂಟ್ರಲ್ MP ಹಿಡಿಯೋಣ, ಮತ್ತೆ ಇನ್ಯಾರು ಸದಾನಂದ ಗೌಡನ್ ಹಿಡಿಯೋಣ, ಪ್ರಹ್ಲಾದ್ ಜೋಶಿ ಹಿಡಿಯೋಣ, ಮತ್ತೆ ಬೇರೆ ಕಡೆ ಇನ್ಯಾರಾಗತ್ತೋ ಹಿಡಿಯೋಣ. ಅಲ್ಲಿಂದ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ನಿರ್ಮಲಾ ಸೀತಾರಾಮನ್ ಹಿಡಿಬೇಕಾಗತ್ತೆ. ಅವರಿಂದ ಕ್ಲಾರಿಟಿ ಬಂದ್ರೆ ಒಳ್ಳೇದು. ಈಗ ಅದಕ್ಕೋಸ್ಕರ ಇಂಪಾರ್ಟೆಂಟ್ಲಿ ಅಚ್ಯುತ ಜೋಯ್ಸ್ RBI DICGC ಡಿಪಾರ್ಟ್ಮೆಂಟ್ ಅಲ್ಲಿ ಯಾರನ್ನ ಹಿಡಿಬೇಕಾಗತ್ತೆ. ಇಲ್ಲ ಲಾ ಮಾಡೋದಕ್ಕೆ ಲಾ ಮೇಕರ್ಸ್ ಬೇಕು, ನಾಟ್ ದ DICGC. ಲಾ ಮಾಡೋದಕ್ಕೆ, ಲಾ ಅಮೆಂಡ್ ಮಾಡೋದಕ್ಕೆ, ಬಟ್ ಇವನ್ ದೆನ್ ಇನ್ಪುಟ್ಸ್ ಶುಡ್ ಕಮ್ ಫ್ರಮ್ RBI DICGC ಡಿಪಾರ್ಟ್ಮೆಂಟ್ ಆಸ್ ವೆಲ್. ಸೊ ಅಲ್ಲೂ ಯಾರನ್ನಾರು ಹಿಡಿಬೇಕಾಗತ್ತೆ. ನೋಡೋಣ, ಅದು ಬೇಕಾದ್ರೆ ನೋಡೋಣ. ಅದನ್ನು ಪೊಲೀಸರು ಏನೋ ಅಲ್ಲ, ಫಾರ್ ಎಕ್ಸಾಂಪಲ್ ನಾವು ಸುಂಕದವ್ರ ಮುಂದೆ ಸುಖದ ಕೊಂಡಂಗ ಆಗತ್ತೆ. ಅಂದ್ರೆ DICGC ಅವ್ರಿಗೆ ಕೇಳಿದ್ರೆ ಹೌದು, ಇಲ್ಲ ನಾವು ದುಡ್ಡು ನಮ್ ದುಡ್ಡು ತಗೊಂಡೇ ತಗೊಂತೀವಿ ಅಂತ ಹೇಳ್ತಾರೆ.
ಸೊ ಹಾಗಾಗಿ ಅವರಿಂದ ಇನ್ಪುಟ್ ಬರುವಂತದ್ದು ಏನಿಲ್ಲ. ಇದು ಆಕ್ಷನ್ ಇದು ಅಂದ್ರೆ ಫ್ರಾಂಕ್ಲಿ ಫರ್ ಸಾಫ್ಟ್ವೇರ್ ಆಸ್ಪೆಕ್ಟ್ ಹೋಗಿ ಮಾತಾಡ್ಬೋದು, ಅದ್ರೇನ್ ತೊಂದರೆ ಇಲ್ಲ. ಬಟ್ ನಮ್ಗೆ ಯಾರು ಅಮೆಂಡ್ ಮಾಡ್ಕೊಡಕ್ ಸಾಧ್ಯ ಇದೆ, ಪಾರ್ಲಿಮೆಂಟ್ ಅಲ್ಲೇ ಅಮೆಂಡ್ ಆಗ್ಬೇಕು. ಅದರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕ್ವಶನ್ ಕೇಳ್ಬೇಕು, ಕ್ವಶನ್ ಅವರ್ ಅಲ್ಲಿ ಅಥವಾ 0 ಅವರ್ ಅಲ್ಲಿ ನಮ್ಮ ಪಾರ್ಲಿಮೆಂಟೇರಿಯನ್ಸ್, ಅದು ನಮ್ಮ ಬ್ರಾಹ್ಮಣರುಗಳೇ ಆಗಿರೋರು, ನಮ್ಮ ದಕ್ಷಿಣದಲ್ಲೇ ಇರೋರು, ಅವ್ರು ಒಂದು ಕ್ವಶನ್ ಕೇಳ್ಬೇಕು ಅನ್ನೋದು ಪುಷ್ ಮಾಡ್ತಾ ಇದೀವಿ. ಕ್ವಶನ್ ಕೇಳ್ತೀನಿ ಕೂಡ ಇದನ್ನ ಅಂತ ಒಪ್ಕೊಂಡಿದ್ದಾರೆ. ಬಟ್ ಲಾಟರಿ ಸಿಸ್ಟಮ್ ಆಗಿರೋದ್ರಿಂದ ಗ್ಯಾರಂಟಿ ಹೇಳಕ್ಕಾಗಲ್ಲ. ಬಟ್ ಇದು ನನ್ನ ಟಾಪ್ ಪ್ರಿಯಾರಿಟಿ ಇದೆ ಅಂತ ಒಂದು ಹೇಳಿದ್ರು ಅವರು. ಏನ್ ಲಾಟರಿ ಸೊ ಇದು ಒಂದು ಕ್ವಶನ್ಸ್ ಲಾಟರಿ ಸಿಸ್ಟಮ್. ಲಾಟರಿ ಸಿಸ್ಟಮ್ ಆಗಿದೆಯಾ ಕ್ವಶನ್ಸ್? ಐ ಸಿ. ಇಲ್ಲ ಮೊದಲಿಂದ ಹಂಗೇನ್ ಇರೋದು. ಓಕೆ, ಸೊ ಲೆಟ್ ಮಿ ಕಂಪ್ಲೀಟ್ ಮೇಡಮ್, ಅದನ್ನ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಸೊ ಇದು ಒಂದು ಥಾಟ್ ಪ್ರೊಸೆಸ್. ಗೆಜೆಟ್ ನೋಟಿಫಿಕೇಶನ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಸೆಕ್ರೆಟರಿ ಆಫ್ ಫೈನಾನ್ಸ್, ಇವ್ರನ್ನೆಲ್ಲ ಹಿಡಿದು ನಮಗೆ ಒಂದು ಕ್ಲಾರಿಟಿ ತಗೊಳ್ಳೋದು. ಆ ಕ್ಲಾರಿಟಿ ಬಂದಾಗ ಇಲ್ಲ DCGC ಹೈಯರ್ ಪ್ರಯಾರಿಟಿ ಅಂತಂದ್ರೆ ಅಮಿತ್ ಶಾ ಅವ್ರಿಗೂ ಹೋಗಿ ಕೂತು ನಾವು ಅದನ್ನ ಅಮೆಂಡ್ ಮಾಡಿಸ್ಬೇಕಾಗತ್ತೆ. ಸೆಕ್ಷನ್ 21, 22, 43A ಇವೆಲ್ಲ ಅಮೆಂಡ್ ಆಗ್ಬೇಕಾಗತ್ತೆ. 22A ಅಂತ ಏನಿದೆ ಅದು 23A ಇರಬೇಕು, ಅದು ಅಮೆಂಡ್ ಆಗ್ಬೇಕಾಗತ್ತೆ. ಸೊ ಇದಿಷ್ಟು ಅಮೆಂಡ್ ಮಾಡಿಸೋದು ಜವಾಬ್ದಾರಿ ಯಾರು ಅಂತಂದ್ರೆ ನಮ್ಮ MP ಗಳು. ಅವ್ರನ್ನ ಹಿಡಿದು ಮಾಡೋಣ. ಅದರಲ್ಲಿ ಕೆಲವರು ಹೋಪ್ಫುಲ್ ಆಗಿದೆ, ಅವ್ರು ಮಾಡಲ್ಲ ಕೆಲಸ ಅಂತಾರೆ, ಕೆಲವರು ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ನಮ್ಮ ಪ್ರಯತ್ನ ನಾವು ಮಾಡೋಣ. ನಾವು ತೇಜಸ್ವಿ ಸೂರ್ಯನ್ ಹಿಡಿಯೋಣ, ಪ್ರಹ್ಲಾದ್ ಜೋಶಿ ಹಿಡಿಯೋಣ, ಪ್ರಯತ್ನ ಅಂತೂ ಪಡೋಣ. ನಮ್ ಪ್ರಯತ್ನ ಪಡದೇ ಇದ್ರೆ ತಪ್ಪದು. ನಮ್ ಕಡೆಯಿಂದ ಪ್ರಯತ್ನ ಪಡೋಣ, ಜೆನ್ಯೂನ್ ಎಫರ್ಟ್ ಹಾಕೋಣ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಒಂದು ಬಿಜೆಪಿ ಕಡೆಯಿಂದ ನಮಗೆ ಸಹಾಯ ಬೇಕು. ಬಿಜೆಪಿ ಇಲ್ಲಿ ಯಾರು ನಮ್ ಗುರುರಾಘವೇಂದ್ರದಲ್ಲಿ ಅಥವಾ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಟಾಪ್ ಫಂಕ್ಷನರೀಸ್ ಇದ್ರೆ ನಾವು BL ಸಂತೋಷ್ ಹತ್ರನೂ ಹೋಗೋಣ, ಸಂತೋಷ್ ಜಿ ಹತ್ರ ಮಾತಾಡೋಣ, ಹೊಸಬಾಳೆ ಅವ್ರ ಹತ್ರ ಮಾತಾಡೋಣ, RSS ಅವ್ರ ಹತ್ರ ಮಾತಾಡೋಣ. ವೇರಿಯಸ್ ಫೋರಮ್ಸ್ ವಿ ಹ್ಯಾವ್ ಟು ಟಾಕ್ and they have to call up Nirmala Sitharaman and then demand that this has to be done. ಸೊ ಅದನ್ನ ಹೇಗೆ ಇವಾಗ 50,000ದಿಂದ 5 ಲಕ್ಷ ಆಯ್ತು, ಅದೇ ತರ ದಯವಿಟ್ಟು ಇದನ್ನು ಮಾಡ್ಕೊಡಿ ಅಂತ ಒಂದು ಫೋರ್ಸ್ಫುಲಿ ಮಾಡೋಣ. ನೆಕ್ಸ್ಟ್ ಕಮಿಂಗ್ ಟು ದ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕೂಡ ಅವ್ರದ್ದು ಒಂದು ಪವರ್ ಇದೆ. ಅಂದ್ರೆ ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಏನಿದೆ, ಬ್ಯಾಂಕ್ ಅದ್ರಲ್ಲಿ ಬರುತ್ತೆ, ಅದ್ರ ಕೆಳಗಡೆ ಬರುತ್ತೆ. ಲಿಕ್ವಿಡೇಟರ್ ಅಪಾಯಿಂಟ್ ಆಗೋದು, ವೇರಿಯಸ್ ಪವರ್ಸ್ RCS ಆಸ್ ಇಟ್ಸ್ ಓನ್. ಸೊ ಹಾಗೆ ಇರ್ಬೇಕಾದ್ರೆ ಆಮೇಲೆ ಇದು ಇಂಟೆನ್ಷನ್ ಯಾವಾಗ ಲಾ ತಂದಾಗ ಏನಿತ್ತು ಅಂತಂದ್ರೆ, ನಾವು ಎಲ್ಲಾರನು ಸೇವ್ ಮಾಡ್ತಾ ಇದೀವಿ ಅಂತ ಅನ್ಬಿಟ್ಟು ಇಂಟೆನ್ಷನ್ ಈ ಲಾ ತಂದಿರೋದು. ಆದ್ರೆ ಹಿಂದ್ಗಡೆ ಇದೊಂದು ಹಿಡನ್ ಪಾಯಿಂಟ್ ಇತ್ತು ಅಂತ ಯಾರಿಗೂ ಅಷ್ಟು ಕ್ಲಾರಿಟಿ ಇರ್ಲಿಲ್ಲ. ಒಬ್ರು ಕೋರ್ಟ್ ಹೋಗೋವರೆಗೂ ಗೊತ್ತಿರ್ಲಿಲ್ಲ, ಡಿಮ್ಯಾಂಡ್ ನೋಟಿಸ್ ಬರೋವರೆಗೂ ಗೊತ್ತಿರ್ಲಿಲ್ಲ. 2022ರಿಂದ ಡಿಮ್ಯಾಂಡ್ ನೋಟಿಸ್ ಯಾವಾಗ ಸ್ಟಾರ್ಟ್ ಆಯ್ತು ಗುರುರಾಘವೇಂದ್ರ ಇಂದ, ಐ ಥಿಂಕ್ ಗುರುರಾಘವೇಂದ್ರ ಇಸ್ ದ ಫಸ್ಟ್ ಗುಡ್ ಡಿಮ್ಯಾಂಡ್ ನೋಟಿಸ್. ಇಫ್ ಐ ಆಮ್ ನಾಟ್ ರಾಂಗ್, ಇಟ್ ಕುಡ್ ಬಿ ಒನ್ ಆಫ್ ದ ಟಾಪ್ 10 ಡಿಮ್ಯಾಂಡ್ ನೋಟಿಸಸ್. ಅವಾಗ ಗೊತ್ತಾಗ್ತಾ ಬಂತು ಇದು ಒಳಗಡೆ ಹಿಡನ್ ಅಜೆಂಡಾ ಇದೆ ಅನ್ನೋದು. ಸೊ ಅದಕ್ಕೋಸ್ಕರ ವೈ ನಾಟ್ ಸ್ಟೇಟ್ ಗೌರ್ಮೆಂಟ್ಸ್ ಎಕ್ಸರ್ಸೈಸ್ ದೇರ್ ರೈಟ್ಸ್. ಎಲ್ಲ ಕೋಆಪರೇಟಿವ್ ಸೊಸೈಟೀಸು, ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್ ಎಲ್ಲ ಇವ್ರ ಕೆಳಗಡೆ ಬರುತ್ತೆ. ಇವರು ಕೋಆಪರೇಟಿವ್ ಸೊಸೈಟಿ ಆಕ್ಟ್ ನ ಅಮೆಂಡ್ ಮಾಡ್ಬಿಡ್ಲಿ, ಸೇಯಿಂಗ್ ಲೆಟ್ ದಮ್ ಕಾಂಟ್ರಾಡಿಕ್ಟ್. ಅಂದ್ರೆ ಅಂತ ಒಂದು ಲಾ ಅಲ್ಲಿ ಏನಾಗುತ್ತೆ, ಸ್ಟೇಟ್ ಗೌರ್ಮೆಂಟ್ ವರ್ಸಸ್ ಸೆಂಟ್ರಲ್ ಗೌರ್ಮೆಂಟ್ ಆಗುತ್ತೆ. ಅವಾಗ ಇವರು ಅಮೆಂಡ್ ಮಾಡ್ಬಿಟ್ಟು, ಇವ್ರ ಅಮೆಂಡ್ಮೆಂಟ್ ಅಲ್ಲಿ ಡೆಪಾಸಿಟರ್ಸ್ ಹಾವ್ ಹೈಯರ್ ಪ್ರಯಾರಿಟಿ ಅಂತ ಒಂದು ಅಮೆಂಡ್ ಮಾಡ್ಬಿಟ್ರು ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಯಾರೋ ಒಬ್ರು ಇದು RBI ಅವರು ಮತ್ತೆ DCGCನೇ ಕೋರ್ಟ್ಗೆ ಹೋಗ್ಬಿಡ್ತಾರೆ, ಕರ್ನಾಟಕ ಹೈಕೋರ್ಟ್ಗೆ ಹೋಗ್ಬಿಡ್ತಾರೆ. ಪ್ಲಸ್ ಅದು ಡೆಫಿನೆಟ್ಲಿ ಆ ಲಾ ಹೋಲ್ಡ್ ಹೋಗುತ್ತೆ. ಇನ್ನೊಂದು ಗವರ್ನರ್ ಫಾರ್ವರ್ಡ್ ಮಾಡೋದು ಕಷ್ಟ ಇದೆ. ಬಟ್ ಇಲ್ಲೆಲ್ಲ ನಮ್ಮ ನೋಡೋಣ, ಆದಷ್ಟು ಪ್ರಯತ್ನ ಪಡೋಣ. ಇವಾಗ NEPನೇ ಕ್ಯಾನ್ಸಲ್ ಮಾಡಕ್ ಹೊರಟಿದ್ದಾರೆ. ಬೇಕಾದಷ್ಟು ಬಿಜೆಪಿ ಗವರ್ಮೆಂಟ್ ತಂದಿರೋದನ್ನ ಇವರು ಕಾಂಟ್ರಾಡಿಕ್ಟ್ ಮಾಡಿ ಇವರು ಚೇಂಜ್ ಮಾಡ್ತಾ ಇರೋದ್ರಿಂದ ವೈ ನಾಟ್ ಹೆಲ್ಪ್ ಅಸ್ ಹಿಯರ್? ಸೊ ಲೆಟ್ ಅಸ್ ಕ್ಯಾಚ್ ಗುಹಾ, ಲೆಟ್ ಅಸ್ ಕ್ಯಾಚ್ ಇವರು UB ವೆಂಕಟೇಶ್ MLC ಅವರು, ಆಮೇಲೆ ಚಂದ್ರಶೇಖರ್ ಅವ್ರನ್ನ ಒಂದು ಮಾತಾಡೋಣ, ರಾಜ್ಯಸಭಾ MP ಅಂತ ಇದ್ದಾರೆ. ಅದೇ ರೀತಿ ಆಮೇಲೆ ಕೋಆಪರೇಟಿವ್ ಸೊಸೈಟಿ ಮಿನಿಸ್ಟರ್ ರಾಜಣ್ಣ ಅವರು, ಆಮೇಲೆ ಸಿದ್ದರಾಮಯ್ಯ ಸಾಹೇಬ್ರನ್ನೇ ಮೀಟ್ ಮಾಡೋಣ, ಮತ್ತೆ ಪ್ಲಸ್ ಇವರು DK ಶಿವಕುಮಾರ್ ಮೀಟ್ ಮಾಡೋಣ. ಸೊ ಇಷ್ಟು ಜನನ ಮೀಟ್ ಮಾಡಿ, ನಮಗೆ DK ಸುರೇಶ್ ಕೂಡ ಮೀಟ್ ಮಾಡೋಣ ಅಂತ ಯಾರೊಬ್ರು ಹೇಳಿದ್ದಾರೆ. ಇದೆಲ್ಲ ಇದನ್ನ ನಾವು ಫೋರ್ಸ್ಫುಲಿ ಟ್ರೈ ಮಾಡಬೇಕು. ಸೊ ಲೆಟ್ಸ್ I think this is a very good strategy. One point I would like to make, Achyuta Joyce ಅವರೇ, ನೀವೇನು ಈ ಕ್ಯಾಚ್ ಸಿದ್ದರಾಮಯ್ಯ, ಕ್ಯಾಚ್ ಇವರು ಅಂತೆಲ್ಲ ಹೇಳಿದ್ರಲ್ಲ, ಕ್ಯಾಚ್ ಗುಹಾ, ಕ್ಯಾಚ್ DKC, ಕ್ಯಾಚ್ ತೇಜಸ್ವಿ ಸೂರ್ಯ, ಕ್ಯಾಚ್ ಪ್ರಹ್ಲಾದ್ ಜೋಶಿ ಅಂತೆಲ್ಲ. ಇದು ಈ ಕ್ಯಾಚ್ ಮಾಡೋದು ನೀವು 1%, 3%, 10% ಹೋಗಿ ಕ್ಯಾಚ್ ಮಾಡಿದ್ರೆ ಏನು ಇಂಪ್ಯಾಕ್ಟ್ ಆಗಲ್ಲ ಇದರಿಂದ.
You have to go and you have to go and ಒಂದೇ ನಿಮಿಷ ನಾವು ಆಲ್ರೆಡಿ ಟೇಕನ್ ಅನ್ ಆಕ್ಷನ್. ದಿಸ್ ಈಸ್ ನಾಟ್ ಬರೀ ಮಾತಾಡೋದಕ್ಕೆ ಇಲ್ಲಿ ಗೂಗಲ್ ಮೀಟ್ ಅಲ್ಲಿ ಅಥವಾ ಜಿಯೋ ಮೀಟ್ ಅಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಾ ಇಲ್ಲ. ಆಲ್ರೆಡಿ ಮೀಟಿಂಗ್ ಒಂದ್ 70 ಜನ ತಗೊಂಡೋಗಿ ಇದು ಕೊಟ್ಟಾಗಿದೆ. ಅದನ್ನ ಇವ್ರಿಗೂ ಕೂಡ, ಹರೀಶ್ ಅವ್ರಿಗೂ ಕೂಡ ನಾವ್ ಏನಾಯ್ತು ಮಿನಿಟ್ಸ್ ಆಫ್ ದ ಮೀಟಿಂಗ್ ಕೂಡ ಕಳ್ಸಿದೀವಿ, ಆಕ್ಷನ್ ಆಗಿದೆ. ಸೊ ತೇಜಸ್ವಿ ಸೂರ್ಯನ್ ಮೀಟ್ ಆಗಿದೆ. ಆ ಕಾಂಟೆಕ್ಸ್ಟ್ ಅಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ಬೇಕು ಅಂತ ಇಚ್ಛಿಸ್ತೀನಿ, ಕೊನೆಗೆ ಹೇಳ್ತೀನಿ. ಆಲ್ರೆಡಿ ಆಕ್ಷನ್ ಐಟಮ್ ಕೊಟ್ಟಿದ್ವಿ. ಪಾಲಿಸಿ ಪೇಪರ್ ಡ್ರಾಫ್ಟ್ ಮಾಡೋದಿಕ್ಕೆ ಹೇಳಿದ್ದಾರೆ. ಈಗ ನಾನು ಅವ್ರ ಟೀಮ್ ಅಂದ್ರೆ ಅರ್ಥ ಅವರ ಒಂದು ಲಾ ಫರ್ಮ್ ಇದೆ, ಅವ್ರ ಜೊತೆ ಕೂತ್ಕೊಂಡು, ಪ್ಲಸ್ ಅವ್ರದೇ ಒಂದು PA ಟೀಮ್ ಇದೆ, ಪರ್ಸನಲ್ ಅಸಿಸ್ಟೆಂಟ್ ಟೀಮು, ಅವ್ರ ಜೊತೆ ಕೂತ್ಕೊಂಡು ಒಂದು ಪಾಲಿಸಿ ಪೇಪರ್ ನ ರೆಡಿ ಮಾಡ್ತೀನಿ. ನಾನೇ ಅದನ್ನ ಬಿಡೋದಿಲ್ಲ, ಅವ್ರ ಕೈಲಿ ಮಾಡಿಸ್ತೀನಿ. ನಾವು ಒಂದೇ ಅಲ್ಲ, ನಾನೊಬ್ನೇ ಅಲ್ಲ, ನಮ್ಮ ಒಂದು ಗುಂಪಿದೆ, ಅದನ್ನೆಲ್ಲ ಸೇರ್ಕೊಂಡು ನಾವು ಪಾಲಿಸಿ ಪೇಪರ್ ರೆಡಿ ಮಾಡಿಸ್ತೀವಿ. ಆ ಪಾಲಿಸಿ ಪೇಪರ್ ಹಿಡ್ಕೊಂಡು ಡೆಲ್ಲಿಗೆ ಹೋಗ್ಬೇಕು. ಡೆಲ್ಲಿ RBI ಚೇರ್ಮನ್ ನ ಯಾವಾಗ ಮೀಟ್ ಮಾಡಿದ್ರು, RBI ಗವರ್ನರ್ ನ ಯಾವಾಗ ಮೀಟ್ ಮಾಡಿದ್ರು, DICC ಚೇರ್ಮನ್ ಯಾವಾಗ ಮೀಟ್ ಮಾಡಿದ್ರು, ಫೈನಾನ್ಸ್ ಸೆಕ್ರೆಟರಿ, ಅಂಡರ್ ಸೆಕ್ರೆಟರಿ, ಇದೆಲ್ಲ ಡೇಟ್ ಕೇಳಿ ಇದು ಆಯ್ತಾ ಮೀಟಿಂಗ್ ಅಂತ ಫಾಲೋ ಅಪ್ ಮಾಡ್ತೀವಿ. ಇಷ್ಟು ನಮ್ಮ ಆಕ್ಷನ್ ಐಟಮ್ ಇದೆ. ಇದೇ ತರ ಪ್ರತಿಯೊಬ್ಬರಲ್ಲೂ ಹೋಗ್ಬೇಕಾದ್ರೆ ನಾವು ಅನೌನ್ಸ್ ಮಾಡ್ತೀವಿ ಗ್ರೂಪ್ ಅಲ್ಲಿ. ಅವಾಗ ಒಂದ್ 50 ಜನ ಬನ್ನಿ, ದಯವಿಟ್ಟು ಒಂದ್ 50 ಅಲ್ಲ 100 ಬನ್ನಿ, 200 ಜನ ಬನ್ನಿ. ಇದು ಆಕ್ಷನ್ ಐಟಮ್ ಇರೋದು. ಸೊ ಯಾರು ಕೇಳ್ತಾರೋ ಅವರೆಲ್ಲ ಬರ್ಬೇಕು ಮೇಡಮ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೌದು ಅಚ್ಯುತ ಜೋಯ್ಸ್ ಅವರೇ, ಸೊ ಐ ರಿಯಲಿ ಅಪ್ರಿಶಿಯೇಟ್ ಯುವರ್ ಎಫರ್ಟ್ಸ್. ಬಟ್ ವಾಟ್ ಐ ಆಮ್ ಸೇಯಿಂಗ್ ಇಸ್ just this ಹೋಗ್ಬಿಟ್ಟು ನಾವು ಮೆಮೊರಾಂಡಮ್ ಕೊಡೋದು, just this may not work. I'm just trying to give yes, he is very specific. I know. ಈ ನಮ್ಮ ಹಿಂದೆ ನಮ್ಮ ಪುರಾಣ ಕಥೆನಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ, ನಕ್ಷತ್ರಿಕಾ ಅಂತ. I think he is Achyut Joyce is as equal to Nakshatrika for all politicians. Correct. He is very crystal clear on most of the things. I totally agree with you. But what I'm trying to say is, just be prepared that even just 50 or 70 depositors. If you remember, Harish, we also started like this. That's right. But at the same time, they should not discourage us from attempting that. No, they have to attempt that. What I'm saying is, ene memorandum kodli, whatever action you need to demand from the MP, MLA or whoever in Delhi or Bombay, RBI or the politicians in Delhi, in finance ministry, Nirmala Sitharaman, that has to be done. Okay, go in 100 or 200 numbers. But I'm saying ಒಂದೇ ನಿಮಿಷ, let me finish. But what I am just trying to warn you, or I'm just trying to set the correct expectations, that just doing that alone by itself may not get you the results you want. So it should be backed up by some street. No, you have to suggest what else. When you say but, you have to have an action item. What else alla? So in addition to what you are doing, what may be required is actually people protesting on the streets in hundreds of numbers. It has to be backed up. Whatever you are doing is absolutely correct. Madam, ಅಲ್ಲ ಒಂದು ಹೇಳ್ತೀನಿ ಮೇಡಮ್. ಅದು ಜನರಲಿ ವಾಟ್ ಐ ಡೂ ಇಸ್, ಯಾವ್ದಾರ ಒಂದು ಹಿಡಿದಾಗ ಆ ಕೆಲಸ ಆಗ್ಲೇಬೇಕು ಅನ್ನೋದೊಂದು ಫೋಕಸ್ಡ್ ಆಗಿ ಮಾಡ್ತೀವಿ ನಾವು. ಫಾರ್ ಎಕ್ಸಾಂಪಲ್, ಒಂದೇ ಒಂದು ನಿಮಿಷ, ಲೆಟ್ ಮಿ ಕಂಪ್ಲೀಟ್. ನಾನು ಏನ್ ಯೋಚನೆ ಮಾಡ್ತೇವೆ, ಫಾರ್ ಎಕ್ಸಾಂಪಲ್ ಅಲ್ಲಿ ಕೂತಿದ್ದಾಗ, ನಾವು MP ಮುಂದೆ ಕೂತಿದ್ದಾಗ, ಇದು ಆಲ್ರೆಡಿ ಪಾಲಿಸಿ ಪೇಪರ್ ಮಾಡಕ್ ಹೇಳಿದ್ನಲ್ರಿ, ಅಶೋಕನ್ ಕರೀರಿ ಅಂತಂದ್ರು. ನಾವ್ ಏನ್ಕೊಂಡ್ವಿ, ಸ್ಟಾಫ್ ಅಂತ ಅನ್ಕೊಂಡ್ವಿ. ಅಶೋಕ್ ಇವ್ರ ಹತ್ರ, ಹರೀಶ್ ಅವ್ರ ಹತ್ರ ಮಾತಾಡದೆ, ಅಲ್ಲಿ ಯಾವ ಸ್ಟಾಫ್ ಇಲ್ವಲ್ಲ, ತೇಜಸ್ವಿ ಸೂರ್ಯ ಅವ್ರ ಆಫೀಸಲ್ಲಿ ಅಶೋಕ್ ಅನ್ನೋರು ಅಂತ. ಆವಾಗ ಆಚೆ ಬಂದಾಗ ಗೊತ್ತಾಯ್ತು, ಗುರುರಾಘವೇಂದ್ರ ಟೀಮ್ ಅಲ್ಲಿ ಕೂತಿತ್ತು ಅಂತ. ಯಾರೋ 1-2-3 ಜನ ಯಾರು ಅಂತ ಕ್ಯಾಚ್ ಮಾಡಕ್ ಆಗ್ಲಿಲ್ಲ, ನಾವು ನಮ್ದೇ ಇದ್ರಲ್ಲಿ ಇದ್ವಿ. ಅವಾಗ ಐ ಥಿಂಕ್ ಲುಕ್ಸ್ ಲೈಕ್ ಇವನ್ ಅಶೋಕನ್ ವಾಸ್ ಸಪೋಸ್ ಟು ಕಮ್ ದೇರ್ ಅಂಡ್ ಗುರುರಾಘವೇಂದ್ರ ಟೀಮ್ ವಾಸ್ ದೇರ್ ಟು ಮೀಟ್ ಹಿಮ್. ಅಲ್ಲಿ ಅವ್ರನ್ನ ಪಾಲಿಸಿ. ಸೊ ಅಶೋಕನ್ ಏನ್ ಹೇಳಿದ್ರೆ ಅಂತಂದ್ರೆ, ಫ್ರಾಂಕ್ಲಿ ರೈಟ್, ಐ ಡೋಂಟ್ ನೋ ವೈ ಹಿ ಸೆಡ್ ಲೈಕ್ ದಟ್ ಟು PA ಟೀಮ್, ಅಂದ್ರೆ ಪರ್ಸನಲ್ ಅಸಿಸ್ಟೆಂಟ್ ಟೀಮ್ ಆಫ್ ತೇಜಸ್ವಿ ಸೂರ್ಯ. ದಿಸ್ ಪಾಲಿಸಿ ಪೇಪರ್ ಏನ್ ಇದೆ ಅಲ್ಲ, ಇದನ್ನ ಆಲ್ರೆಡಿ ತೇಜಸ್ವಿ ಅವರು ಮಾಡಕ್ ಹೊರಟಿದ್ದಾರೆ. ಇದೇನು ನ್ಯೂ ಅಲ್ಲ ಅವ್ರಿಗೆ. ಇಟ್ ಮೇ ನಾಟ್ ಬಿ ಇನ್ ದ ಎಕ್ಸಾಕ್ಟ್ ಡೈರೆಕ್ಷನ್ ಆಫ್ ವಾಟ್ ಐ ವಾಸ್ ಸೇಯಿಂಗ್, ಮೇ ಬಿ ಲಿಟಲ್ ಡಿಫರೆಂಟ್ಲಿ, ಬಟ್ ಇದು ಆಲ್ರೆಡಿ ಸ್ಟೆಪ್ ತಗೊಂಡಿದ್ರು. ಬಟ್ ಅಶೋಕನ್ ಈಸ್ ಆಕ್ಚುಲಿ ಒನ್ ಹೂ ಸೆಡ್ ಇಸ್ ನಾಟ್ ನೀಡೆಡ್. ಈ ಪಾಲಿಸಿ ಪೇಪರ್ ಬೇಡ, ಇದರಿಂದ ಏನ್ ಪ್ರಯೋಜನ ಇಲ್ಲ ಅಂತ ಹೇಳಿದ್ರಂತೆ. ಲುಕ್ ಅಟ್ ದಿಸ್ ವುಡ್ ಹ್ಯಾವ್ ಹೆಲ್ಪ್ಡ್ ಬ್ಯಾಂಕ್, ದಿಸ್ ವುಡ್ ಹ್ಯಾವ್ ಹೆಲ್ಪ್ ಗುರುರಾಘವೇಂದ್ರ ಬ್ಯಾಂಕ್. ಸೊ ನಾನೇನ್ ಹೇಳ್ತಾ ಇರೋದು ಅಂತಂದ್ರೆ, ಇಲ್ಲಿ ತುಂಬಾ ಜನ ಕಲ್ಲು ಹಾಕೋರು ಇರ್ತಾರೆ, ತುಂಬಾ ಜನ ಡಿಸ್ಕರೇಜ್ ಮಾಡೋರು ಇರ್ತಾರೆ. ನಾವು ವಿ ಶುಡ್ ಹ್ಯಾವ್ ಯೂನಿಫೋಕಸ್, ಲೈಕ್ ಒಂದೇ ಗುರಿ ಇರ್ಬೇಕು. ಅರ್ಜುನನ್ಗೆ ಗುರಿ ಇದ್ದಾಗೆ ಈ ಲಾ ಅಮೆಂಡ್ ಮಾಡೋವರೆಗೂ ನಾವು ಬಿಡಲ್ಲ ಅನ್ನೋದೊಂದು ಗುರಿ ಇದ್ರೆ ಆಗತ್ತೆ.
ನೆಕ್ಸ್ಟ್ ನಮ್ಮ ಇನ್ನೊಂದು ಗುರಿ ಇರೋದು ಮರ್ಜರ್. ಇದೆರಡು ಗುರಿ ಇದೆ, ಇದೆರಡರಲ್ಲಿ ನಾವು ಸೇವ್ ಆಗೋದು. ಇದೆರಡರಲ್ಲಿ ಯಾವ್ದಾದ್ರು ಒಂದಾದ್ರೂ ಆಗ್ಲೇಬೇಕು. ಎರಡು ಆದ್ರೆ ತುಂಬಾ ಒಳ್ಳೇದು, ಇಲ್ಲ ಅಂದ್ರೆ ಏನ್ ಪ್ರಯೋಜನ ಇಲ್ಲ. ನೀವ್ ಹೇಳ್ತಾ ಇರೋದೆಲ್ಲ ಮಾಡೋಣ ಮೇಡಮ್. ನೀವು ಪ್ರೊಟೆಸ್ಟ್ ಕರೀರಿ, ನಾವು ಬರ್ತೀನಿ, ನಾನು 100 ಜನನ ಕರಿತೀನಿ, ಅವರು ಬರ್ತಾರೆ. ಬಟ್ ಅದಕ್ಕಿನ್ನ ಎಫೆಕ್ಟಿವ್, ಡೋಂಟ್ ಗೆಟ್ ಮಿ ರಾಂಗ್, ಅದಕ್ಕಿನ್ನ ಎಫೆಕ್ಟಿವ್ ಏನು ಅಂತಂದ್ರೆ ಡೂಯಿಂಗ್ ಎ ಟಾರ್ಗೆಟೆಡ್ ಥಿಂಗ್. ಫ್ರಾಂಕ್ಲಿ ಏನು ತೇಜಸ್ವಿ ಅವರಿಗೆ one against the other. You are not understanding what I am saying clearly, Achita Joy sir. Of course, whatever you are doing, the targeted pushing of MP, MLA is absolutely required. I'm not saying that is not required, but in conjunction with that, in addition to that, you need to back it up with a lot of street protests and media coverage. ಇಲ್ಲೇ ಹೋದ್ರೆ ಏನು ಆಗೋದಿಲ್ಲ. ಲೆಟ್ ಮಿ ಸ್ಪೀಕ್. ನಮ್ಮ ಮಹಾಲಕ್ಷ್ಮಿ ಅಂತ ಚೇತನಾ ಮೇಡಮ್ ಹೇಳ್ತಿರೋದು, ಇಟ್ ಇಸ್ ಅ ವೆರಿ ಮಚ್ ವ್ಯಾಲಿಡ್ ಪಾಯಿಂಟ್. ಇದು ಆಲ್ಮೋಸ್ಟ್ 2 ತಿಂಗಳಾಗ್ತಾ ಬರ್ತಿದೆ NCB ಇಶ್ಯೂ ಆಗಿ. ಸಿ ವಾಟ್ ವಿ ಆರ್ ಟೆಲಿಂಗ್, ವಿ ಶುಡ್ ಗೆಟ್ ಆನ್ ದ ರೋಡ್ಸ್. ನಾವು ಜನ ಬೆಂಬಲ ತೋರಿಸಿ ಒಂದು ಹೆಚ್ಚೆಚ್ಚಿಗೆ ನಾವು ಪ್ರೊಟೆಸ್ಟ್ ಮಾಡಿ ನಾವು ಒಂದು ಇದನ್ನ ಮೀಡಿಯಾ ಕವರೇಜ್ ಕೊಡ್ಲಿಲ್ಲ ಅಂತಂದ್ರೆ, ಅಚ್ಯುತ್ ಅವರು ಮಾಡ್ತಿರೋದು ಇಟ್ ಇಸ್ ವೆರಿ ವೆಲ್ ಅಂಡ್ ಗುಡ್, ಮಾಡ್ಲೇಬೇಕು ಅದೆಲ್ಲ. ಬಟ್ ನೀವ್ ಹೇಳ್ತಿರೋದು ಅದ್ರ ಜೊತೆ ನಾವು ಪ್ರೊಟೆಸ್ಟ್ ಮಾಡ್ಬೇಕು, ಜನನ ಸೇರಿಸಬೇಕು, ಮೀಡಿಯಾ ಕವರೇಜ್ ಕೊಡ್ಬೇಕು. ಸೊ ದಟ್ ಇವನ್ ದ ಪೊಲಿಟಿಷಿಯನ್ಸ್ ಅವ್ರಿಗೆ ಏನು ಬೇರೆ ದಾರಿ ಕಾಣಬಾರ್ದು, ಇದನ್ನ ಮಾಡದೆ ಬೇರೆ ದಾರಿ ಇಲ್ಲಪ್ಪ, ಅಚ್ಯುತ್ ಬಂದಿದ್ದಾನೆ, ಇದು ಮೀಡಿಯಾ ಕವರ್ ಆಗ್ಬಿಟ್ಟಿದೆ, ನಾವು ಮಾಡ್ಲೇಬೇಕು ಅನ್ನೋ ನಾವು ಪ್ರೆಷರ್ ಬಿಲ್ಡ್ ಮಾಡ್ಬೇಕು. ಅನ್ಲೆಸ್ ವಿ ಬಿಲ್ಡ್ ಪ್ರೆಷರ್ ಥ್ರೂ ದ ಪ್ರೊಟೆಸ್ಟ್, ಥ್ರೂ ದ ಮೀಡಿಯಾ, ದಿಸ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಯಾಕೆಂದ್ರೆ ನಮ್ಮಂತವ್ರು 1000 ಜನ ಹೋಗ್ತಾರೆ MP MLA ಗಳ ಹತ್ರ, ಸಿದ್ದರಾಮಯ್ಯ ಹತ್ರ 100 ಇದು ಹೋಗುತ್ತೆ, ಕಂಪ್ಲೇಂಟ್ಸ್ ಹೋಗುತ್ತೆ ಈ ತರ. ಬಟ್ ಪ್ರೆಷರ್ ಬಿಲ್ಡ್ ಆಗಲ್ಲ. ನಾವ್ ಬರೀ ಕಂಪ್ಲೇಂಟ್ ಕೊಟ್ಕೊಂಡು ಮೀಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರು ಏನೂ ಮಾಡಲ್ಲ. ನಾವ್ ಮೀಟ್ ಮಾಡ್ಬಿಟ್ಟು ಬಂದ್ಮೇಲೆ ಒಂದು ಪ್ರೆಷರ್ ಅನ್ನೋದು ಬಿಲ್ಡ್ ಮಾಡ್ಬೇಕಲ್ಲಿ. ಅದು ಅಚ್ಯುತ್ ಅವ್ರಿಗೆ ನಾನು ಇದ್ ಮಾಡಕ್ಕೆ ಹೇಳ್ತಾ ಇದ್ದೀನಿ. ಅಂಡ್ ಅಚ್ಯುತ್ ಮಾಡ್ತಿರೋದ್ರಲ್ಲಿ ನಮ್ದು ಒಂದು ಪಾಲ್ ಇರ್ಬೇಕು. ಪ್ರೊಟೆಸ್ಟ್ ಅನ್ನೋದು ಮತ್ತೆ ಮೀಡಿಯಾ ಕವರೇಜ್ ಅನ್ನೋದು ನಾವು ಕೊಡ್ಲೇಬೇಕಿಲ್ಲಿ. ಇಲ್ಲ, ಇಲ್ಲಿ ಐ ಹ್ಯಾವ್ ಅ ಸಜೆಷನ್. ವಾಟ್ ಏನ್ ಮಾಡ್ಬೋದು ಅಂದ್ರೆ, ವೆನ್ಎವರ್ ಎರಡ ಕಾಂಬೋ ಪ್ಯಾಕ್ ಮಾಡ್ಬೋದು. ಇವಾಗ ವೆನ್ಎವರ್ ವಿ ಆರ್ ಮೀಟಿಂಗ್ ಪೀಪಲ್ಸ್ ಲೈಕ್ ತೇಜಸ್ವಿ ಸೂರ್ಯ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಆತರ ವೆನ್ ವಿ ಆರ್ ಮೀಟಿಂಗ್ ಬಿಗ್ ವಿಗ್ಸ್ who are in a position to do some systemic changes to help us, we have to go in big numbers. ನಾವು 3-4 ಜನ ಹೋಗಿ ಅಲ್ಲಿ ನಿಂತ್ಕೊಂತು ಅಂದ್ರೆ ಎಷ್ಟು ಜನ ಬಂದಿದ್ದಾರೆ ಇವರೆಲ್ಲ ನಮ್ಮ ಕುಮಾರಸ್ವಾಮಿ ಅವರಂತೂ ಒಂದ್ಸತಿ ನಮ್ಮ ಡೆಲಿಗೇಷನ್ 4 ಜನ 5 ಜನ ಡೆಲಿಗೇಷನ್ ಹೋದಾಗ, ನೀವು 5 ಜನ ಬಂದಿದ್ದೀರಾ, ನೀವು 5 ಜನ ಏನ್ರಿ ಮಾಡ್ತೀರಾ, ಎಷ್ಟು ವೋಟ್ ಹಾಕಿಸ್ತೀರಿ ನನ್ಗೆ ಅಂತ ಕೇಳ್ತಾರ ಅವರು. ಸೊ ಈ ತರದ್ದೆಲ್ಲ ಇದೆ. ಸೊ ವಿ ಹ್ಯಾವ್ ಟು ಗೋ ಇನ್ ಬಿಗ್ ನಂಬರ್ಸ್. We have to show them strength. So we have to do a combo pack. Ajit Aura, I think next time, this time you did a wonderful job by taking a lot of people there. I think we have to encourage such a development. And whenever we are going to any big wigs for any kind of systemic changes that we are demanding, we should go with a huge number of people. Maybe 200-300 members ಹೋಗ್ಬೇಕು, and maybe some 2-3 people, selected people, or 4-5 people, selected people will go inside and speak. But the person that we are meeting should have a sense of hundreds of people waiting outside. That sense ಇರಬೇಕದು. Correct. That is one way of doing it. And frequent protests on the streets. Frequent. What my experience is, a directionless protest is also not very effective. That is exactly my experience. Directionless alla. You do a targeted demand from an MP MLA. You give them a certain amount of time, but you still ನಾನು ಹೇಳ್ತೀನಿ ಕೇಳಿ. What I felt is, I doing a protest in front of Kabban Park, I doing a protest in Freedom Park, ಅಥವಾ I doing a protest in Maurya Circle, it did not create an impact. That is my feeling. So when we are meeting in front of any office. But there was one activity that we did. We along with about hundreds of depositors went in front of Tejasvi Surya's house and demanding, why are you not giving? That created more impact. Correct. So ಆತರ ಟಾರ್ಗೆಟೆಡ್ ಮಾಡಬೇಕು ನಾವು. ಟಾರ್ಗೆಟೆಡ್ ಇಟ್ ಹ್ಯಾಸ್ ಟು ಬಿ ಎ ಸಾರ್ಟ್ ಆಫ್ ಅ ಪ್ರೊಟೆಸ್ಟ್ ಕಮ್ ಶೋ ಆಫ್ ಸ್ಟ್ರೆಂತ್ ಕಮ್ ಅವರ್ ಡಿಮಾಂಡ್ಸ್ ಅಂಡ್ ಅವರ್ ಪರ್ಸಿವರೆನ್ಸ್, ಅದೆಲ್ಲ ಸೇರಿ ಒಂದು ಕಾಂಬೋ. ಇವತ್ತು
And the location is most important. MP ಲೊಕೇಶನ್ office. ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದ್ರೆ ಈ ಲೊಕೇಶನ್ ಕೊಡಲ್ಲ ನಿಮ್ಗೆ. ಆಸ್ ಪರ್ ಹೈಕೋರ್ಟ್ ಗೈಡ್ ಲೈನ್ಸ್ ನೀವು ಪ್ರೊಟೆಸ್ಟ್ ಮಾಡೋದಕ್ಕೆ ಅದಕ್ಕೆ ಇದಕ್ಕೆ ಇದು ಪರ್ಮಿಷನ್ ಕೊಡಲ್ಲ ಅವರು. ದೇ ಆರ್ ನಾಟ್ ಗೋಯಿಂಗ್ ಟು ಗಿವ್ ಎನಿ ಲೊಕೇಶನ್ ಫಾರ್ ಯು ಟು ಪ್ರೊಟೆಸ್ಟ್. I agree So with that is very clear. ಹರೀಶ್ ಸರ್ ಅವರು ಹೇಳ್ದಂಗೆ ನಾವು ತೇಜಸ್ವಿ ಸೂರ್ಯ ಅವ್ರ ಮನೆ ಮುಂದೆ ಹೋದಾಗ ಒಂದು ನೂರಾರು ಜನ ಹೋದಾಗ ಒಂದು ಪ್ಲಕಾರ್ಡ್ಸ್ ಇಟ್ಕೊಂಡು ಹೋಗ್ಬೇಕು. ಕೂಗೋದು ಕಿರ್ಚಾಡೋದು ಬೇಡ, ಜಸ್ಟ್ ಪ್ಲಕಾರ್ಡ್ಸ್ ಡೈರೆಕ್ಷನ್. ನೀವ್ ಹೇಳ್ದಂಗೆ ಗುರಿ ಇಲ್ದೆ ನಾವ್ ಏನೇ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಒಂದು ಗುರಿ ಇಟ್ಕೊಂಡು ವಿ ಶುಡ್ ಟಾರ್ಗೆಟ್ ದಮ್. That is one aspect. ಹರೀಶ್ ಕರೆಕ್ಟ್. ನಾವು ಹಿಂದೆ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಮಾಡಿದಾಗೆಲ್ಲ, ಬೇರೆ ಕಡೆ ನಾವೆಲ್ಲ ಮಾಡಿದಾಗೆಲ್ಲ ಜನಗಳು ಸೇರ್ದಿದ್ದೆ ನಮಗ್ ಪ್ರಾಬ್ಲಮ್ ಆಗಿತ್ತು ವಿನಃ ಮೀಡಿಯಾ ಕವರೇಜ್ ಬಂದು ಅದು ಹೈಲೈಟ್ ಆಗ್ಲಿಲ್ಲ. ಬಟ್ ಅದೆಲ್ಲ 2 ವರ್ಷದಿಂದ ಹಿಂದಿನ ಸ್ಟೋರಿ ಇಟ್ಕೊಳ್ಳೋಣ. ಬಟ್ ಇವತ್ತಿನ ಪ್ಲಾನ್ ಪ್ರಕಾರ ನಾನು ಈ ಟೀ ಸಂಘ ಮಾಡ್ತಾ ಇರೋ ಇವತ್ತಿನ ಕನ್ಸೆಂಟ್ ಲೆಟರ್ ಮತ್ತೆ ಇವತ್ತಿನ ಅದೇನೋ ಲಂಚ್ ಕೂಡ ಅರೇಂಜ್ ಮಾಡಿದ್ರು. ಸೊ ವಾಟ್ ಈಸ್ ದ ಪರ್ಪಸ್ ಆಫ್ ಡೂಯಿಂಗ್ ಆಲ್ ದಿಸ್? ಐ ಕುಡ್ ನಾಟ್ ಏಬಲ್ ಟು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ದಟ್ ಆಕ್ಚುಲಿ. We are in the same position, sir. ಓಕೆ, ದಟ್ಸ್ ವಾಟ್ ಐ ಮೀನ್. ಸಿ, ನಾವು ಲೀಗಲಿ ಅದೇನೇನ್ ಫೈಟ್, ಅಚ್ಯುತ್ ಅವ್ರು ಹೇಳ್ದಂಗೆನೆ ಲೀಗಲಿ ನಾವು ಏನೇನ್ ಫೈಟ್ ಮಾಡ್ತಾವಿ ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಅಸ್ ಅಟ್ ದ ಫೈನಲ್ ಸ್ಟೇಜ್. ಬಟ್ ನಾವೀಗ ಪ್ರೆಷರ್ ತರಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, RBI 35 ಏನ ತೆಗ್ದಿಲ್ಲ, ಆ ಕಡೆಯಿಂದ DAGC ಅವರು ಅಮೌಂಟ್ ನ ರಿಕವರ್ಗೆ ಅದ್ ಹೆಂಗೆ ಪ್ಲಾನ್ ಮಾಡ್ತಾರ ಅವರು? ಸೊ RBI ಈಸ್ ಪ್ಲೇಯಿಂಗ್ ಎ ಗೇಮ್. ಐ ಥಿಂಕ್ ಇಂಟರ್ನಲಿ ದೇರ್ ಇಸ್ ಸಮಥಿಂಗ್ ಗೋಯಿಂಗ್ ಆನ್ ವಿಚ್ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ. ಅದನ್ನ ನಾವು ಲೀಗಲಿ ತಗೊಳ್ಳೋದು ಬೆಟರ್ ಆಪ್ಷನ್. ನಾವೀಗ ನಡೀತಾ ಇದೆ ಅದು ಆಕ್ಚುಲಿ. ಇನ್ನೂ ಇಂಪೋಸ್ ಮಾಡ್ಬೇಕಾಗತ್ತೆ, ಅಮೆಂಡ್ ಮಾಡೋದು. ಜೋಯ್ಸ್ ಹೇಳ್ದಂಗೆ ಅಮೆಂಡ್ ಮಾಡೋ ಪ್ಲಾನ್ಸ್ ಎಲ್ಲ ನಡೆಯುತ್ತೆ. ಬಟ್ ವೇರ್ ಇಸ್ ದ ಲಿಮಿಟ್ ಹಿಯರ್? ಇಟ್ ಮೇ ಟೇಕ್ 5 years, ಇಟ್ ಮೇ ಟೇಕ್ 10 years. ಆಗ ಪೊಲಿಟಿಷಿಯನ್ಸ್, ಗೌರ್ಮೆಂಟ್ಸ್ ಎಲ್ಲ ಚೇಂಜಸ್ ಆಗೋ ಚಾನ್ಸಸ್ಗಳಿರ್ತವೆ. ಇಲ್ಲಿ ನಮಗೆ ಏನ್ ಫೈನಲಿ ಅಟ್ ದ ಎಂಡ್ ಫ್ರೂಟ್ಫುಲ್ ರಿಸಲ್ಟ್ ಏನಿರುತ್ತೆ ಅನ್ನೋದೇ ನಮಗೆ ಗೊತ್ತಿರಲ್ಲ ಇವಾಗ. ಹೌದು. ಸೊ ಇದರಲ್ಲಿ ನಾವು ಈಗ ನಮ್ಗೆ ಉಳಿದಿರೋದು, ನಾವು ಆಕ್ಚುಲಿ ಮುಂಚೆಯಿಂದನೂ ಪ್ಲಾನ್ ಮಾಡ್ತಾ ಇರೋದು ರೋಡ್ ಗಿಳಿರಿ ಅಂತ. ಪ್ರೊಟೆಸ್ಟ್ ಮಾಡಿ ಇಲ್ಲಿ ರೋಡ್ ಇಳಿಲೇಬೇಕಾಗುತ್ತೆ. ನಾವೆಲ್ಲ ಹಿಂದೆ ಮಾಡಿದ್ವಿ, ಮಧ್ಯದಲ್ಲಿ ಗ್ಯಾಪ್ ಇತ್ತು. ಸೊ ಇದಕ್ಕೆ ಒಂದು ಹೈಲೈಟ್ ಸಿಗ್ಬೇಕಂದ್ರೆ ನಾವು ಜೊತೆನಲ್ಲಿ ಇನ್ನೊಂದಷ್ಟು ಬ್ಯಾಂಕ್ಗಳು ಈ ಪರಿಸ್ಥಿತಿನಲ್ಲಿ ಇರುವಾಗ ಅವರೆಲ್ಲ ಜೊತೆಲಿ ಸೇರ್ಕೊಂಡು ದೊಡ್ಡ ಹೈಲೈಟ್ ಆಗಿ ಮಾಡ್ಬೇಕಾದ್ದೇ ಒಂದು ನಮ್ ಕಡೆಯಿಂದ ಮಾಡ್ಬೇಕಾದ ಒಂದು ಎಫರ್ಟ್ ಇರುತ್ತೆ ಅನ್ನೋದು ನನ್ನ ಪಾಯಿಂಟ್ ಆಫ್ ವ್ಯೂ. ಆಮೇಲೆ ಇವತ್ತಿನ ಡ್ರಾಮಾ ನೋಡಿದ್ರೆ TN ಸಂಘದಲ್ಲಿ ಅವರು ಕೆಲವ್ರನ್ನ ಮಾತಾಡಕ್ಕೆ ಬಿಡ್ಲಿಲ್ಲ ಅನ್ನೋದೆಲ್ಲ ಬಂತು ವಿಷಯಗಳು. ನಾನು ಹೋಗಿರ್ಲಿಲ್ಲ, ನಾನು ಔಟ್ ಆಫ್ ಇದ್ರಲ್ಲಿದ್ದೆ, ಸೊ ಸ್ಟೇಷನ್ ಅಲ್ಲಿದ್ದೆ. ನನ್ನ ಬ್ರದರ್ಸ್ ಎಲ್ಲ ಹೋದಾಗ ಇದೆಲ್ಲ ಬಂತು ವಿಷಯ. ಸೊ ಅದು ಲಂಚ್ ಅರೇಂಜ್ ಮಾಡುವಂತದ್ದು ಏನಿತ್ತು, ಬಟ್ ಈ ಕನ್ಸೆಂಟ್ ಲೆಟರ್ಗೆ ಸಿಗ್ನೇಚರ್ಗೆ ಅಷ್ಟೊಂದು ವ್ಯಾಲಿಡೇಟ್ ಅಂದ್ರೆ ಕನ್ಸೆಂಟ್ ಕೊಡುವಂತದ್ದು ಏನಿತ್ತು, ಇದನ್ನ ಓಪನ್ ಅಪ್ ಆಗಿ ಎಲ್ಲೂ ಬಂದಿರ್ಲಿಲ್ಲ. ಜಸ್ಟ್ ಲೈಕ್ ನೀವು ಕನ್ಸೆಂಟ್ ಲೆಟರ್ ಸೈನ್ ಮಾಡಿ ಇದನ್ನ ನಾವು ಮುಂದಕ್ಕೆ ತಗೊಂಡೋಗ್ತೀವಿ. ಅಲ್ಲಿ ಗ್ಯಾಪ್ ಆಫ್ ಸಮ್ ಗ್ರೇ ಏರಿಯಾಸ್ ಇದೆ ಅಲ್ಲಿ. ಸೊ ಅದು ಕ್ಲಾರಿಟಿಗಳಿಲ್ಲ. ಇದು ನನಗೆ ಡಿಲೇ ಮಾಡುವಂತ ಒಂದು ಏನಾದ್ರೂ ಒಂದು ಪ್ಲಾನಿಂಗ್ ಇಟ್ಕೊಂಡಿದಾರ? ಲೈಕ್ ವಿ ಆರ್ ಬಕ್ರಾಗಳ ತರ, ಅಂದ್ರೆ ಶೀಪ್ಸ್ ನಮ್ಮನ್ನೆಲ್ಲ ಒಂದ್ ಕಡೆಯಿಂದ ಗುಡ್ಡೆ. ಐ ವಿಲ್ ಗಿವ್ ಯು ಅ ಕ್ಲಿಯರ್ ಒಂದು ಈ ಟೀ ಸಂಘದ ಒಂದು ರೆಪ್ಯುಟೇಷನ್ ಮತ್ತೆ ಟೀ ಸಂಘದವರ ಒಂದು ಸ್ಟ್ರಾಟಜಿ ಏನು ಅನ್ನೋದ್ರ ಬಗ್ಗೆ ಜಸ್ಟ್ ಗಿವ್ ಫಾರ್ ದ ನೆಕ್ಸ್ಟ್ 10 minutes ಐ ವಿಲ್ ಟಾಕ್. ಹಿಂದೆ ಏನಾಯ್ತು ಟೀ ಸಂಘದವ್ರು ಮಾಡಿದ್ದು, ವೆನ್ ವಿ ನಿಮ್ಮ ವಾಯ್ಸ್ ಕಟ್ ಆಯ್ತು. ಹರೀಶ್ ಅವರದ್ದು ಫ್ರೀ ಅನ್ಸುತ್ತೆ ಸ್ಕ್ರೀನು. ಓಕೆ ನೌ ಇಟ್ ಇಸ್ ಫೈನ್. ಅವ್ರದ್ದು ಫ್ರೀಸ್ ಆಗಿದೆ. ಹರೀಶ್ ಎಕ್ಸಿಟ್ ಆದ್ರು ಅನ್ಸುತ್ತೆ. ನೋಡೋಣ. ಓಕೆ ಕೇಳಿಸ್ತಾ ಇದೆ, ಹೇಳಿ. ಹಲೋ, ಕೇಳಿಸ್ತಾ ಇದೆ ಹರೀಶ್. ಹಲೋ, ಸರ್ ಒಂದು ಪಾಯಿಂಟ್ ಹೇಳಕ್ಕೆ ಹೆಚ್ಚಿಸ್ತೀನಿ. ನನ್ಗೆ ಟೀ ಸಂಘ ಏನು ಅಂತಾನೆ ಗೊತ್ತಿಲ್ಲ, ಫಸ್ಟ್ ಟೈಮ್ ವರ್ಡ್ ಕೇಳಿದ್ದು. ಬಟ್ ನನಗೆ ಏನ್ ಅರ್ಥ ಆಗಿದೆ ಅನ್ನೋದನ್ನ
ನಾನು ಹೇಳ್ಬೋದಾ? ಇಲ್ಲ, ಇದರಿಂದ ಹೇಳಿ ಹೇಳಿ ಸರ್, ಹೇಳಿ. ಹೇಳ್ಬೋದು ಅಂತಂದ್ರೆ, ಹಲೋ ಹರೀಶ್ ಇದೀರಾ? ಹಲೋ. ಇಲ್ಲ, ಹರೀಶ್ ಏನೋ ಪ್ರಾಬ್ಲಮ್ ಇರಬೇಕು. ಸೊ ಒಂದು ಐ ಥಿಂಕ್ ನಂದು ನಾನು TJSB ಅಶೋಕನ್ ಅವರು ಒಂದು TJSB ಗೆ ಒಂದು ಇದು ಮಾಡಿದ್ದಾರೆ, ಒಂದು ಆಫರ್ ಮಾಡಿದ್ದಾರೆ, ಪ್ರಪೋಸಲ್ ಅಂತ. ಆ ಪ್ರಪೋಸಲ್ ನಾನು ಓದಿ ಅರ್ಥ ಮಾಡ್ಕೊಂಡಿರೋದು ಏನು ಅಂತಂದ್ರೆ, ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಸೊ ಸರ್ ನೀವು ಮಾತಾಡಿ ಹರೀಶ್. ಅವರ ಮೈಕ್ರೋಫೋನ್ ಏನಾದ್ರು ಮ್ಯೂಟ್ ಆಗಿಲ್ಲ. ಅವ್ರದ್ದು ಸಿಸ್ಟಮ್ ಏನೋ ಇಶ್ಯೂ ಇದೆ. ಸೊ ಜಸ್ಟ್ ಐ ವಿಲ್ ಕಂಟಿನ್ಯೂ ಒಂದು 1 minute ಪ್ರಾಬಲಿ. ಐ ವಿಲ್ ಜಸ್ಟ್ ಕ್ವಿಕ್ಲಿ ಸೇ ವಾಟ್ ಎವರ್ ಐ ಅಂಡರ್ಸ್ಟುಡ್. ಇದರಲ್ಲಿ ನಿಮ್ಮ ಪ್ರಪೋಸಲ್ ಅಂದ್ರೆ ಅವ್ರು ಕಳಿಸಿರೋ ಪ್ರಪೋಸಲ್ 2,000 ಕೋಟಿ ಇಂಜೆಕ್ಟ್ ಮಾಡ್ಬೇಕು, 2,500 ಕೋಟಿ ಇಂಜೆಕ್ಟ್ ಮಾಡ್ಬೇಕು ಇನ್ನೋ ರೀತಿ ಹೆದರ್ಸಿದ್ದಾರೆ. ಸೊ ನೋ ಇನ್ವೆಸ್ಟರ್ ವಿಲ್ ಬಿ ರೆಡಿ ಟು ಇಂಜೆಕ್ಟ್ ದಟ್ ಕೈಂಡ್ ಆಫ್ ಮನಿ. ಇದರಲ್ಲಿ ಒಂದು ಕ್ಲಾರಿಟಿ ಅವ್ರು ಏನ್ ಕೊಡ್ಬೋದಾಗಿತ್ತು ಅಂತಂದ್ರೆ, ಒಂದು ನೆಕ್ಸ್ಟ್ 2 to 3 years ಅಲ್ಲಿ 150 crores 200 crore ಪರ್ ಇಯರ್ ಇನ್ವೆಸ್ಟ್ ಮಾಡೋ ಹಾಗೆ ಒಂದು ಪ್ಲಾನ್ ಕೊಟ್ಟಿದ್ದಿದ್ರೆ, ಸೋ ಮೆನಿ ನಾನ್ ಬ್ಯಾಂಕಿಂಗ್ ಆರ್ಗನೈಸೇಷನ್ಸ್ ವುಡ್ ಹ್ಯಾವ್ ಬಿನ್ ರೆಡಿ. ಏನಕ್ಕೆ ಅಂತಂದ್ರೆ ಬ್ಯಾಂಕಿಂಗ್ ಲೈಸೆನ್ಸ್ ಸಿಗೋದು ಬಾರಿ ಕಷ್ಟ ಇದೆ. ದಟ್ ಈಸ್ ದ ಸ್ಟ್ರಾಂಗ್ ಕೇಸ್ ಯು ಹ್ಯಾವ್. ಬ್ಯಾಂಕ್ ಲೈಸೆನ್ಸ್ ಆಗೋ